ಆಕಾಶವಾಣಿ ಮೈಸೂರು ಮಹಿಳಾ ರಂಗ ಸಾಧನಾ ಶಿಖರ. ಇಂದಿನ ಕಾರ್ಯಕ್ರಮದಲ್ಲಿ ಹವ್ಯಾಸಿ ಸೈಕ್ಲಿಸ್ಟ್ ವೀಣಾ ಅಶೋಕ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. ಕೇಳಿದ್ರು ನಮಸ್ಕಾರ. ಇಂದಿನ ಮಹಿಳಾ ರಂಗದ ಸಾಧನಾ ಶಿಖರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಪರ್ವತಾರೋಹಿ, ಸೈಕ್ಲಿಸ್ಟ್, ಹೀಗೆ ಬಹಳಷ್ಟು ಸಾಹಸ ಕ್ರೀಡೆಗಳಲ್ಲಿ ತೊಡಗಿಸಿರುವಂತಹ ಶ್ರೀಮತಿ ವೀಣಾ ಅಶೋಕ್ ಅವರು. ನಮಸ್ಕಾರ ವೀಣಾ ಅಶೋಕ್ ಅವರೇ. ನಮಸ್ತೆ ದಿಗ್ವಿಜಯ್ ಸರ್. ಬಹಳ ಸಂತೋಷ ಆಗ್ತಿದೆ. ವೀಣಾ ಅಶೋಕ್ ಅವರು ಬಹಳ ದಿನಗಳ ನಂತರ ನಾವು ಭೇಟಿ ಮಾಡ್ತಿದ್ದೀವಿ. ಬಹಳಷ್ಟು ದಿನಗಳು ಅವ್ರನ್ನ ನಾವು ಸಂದರ್ಶನ ಮಾಡ್ಲಿಕ್ಕೆ ಕಾಯ್ತಾ ಇದ್ವಿ, ಸಾಧ್ಯ ಆಗಿರಲಿಲ್ಲ. ಇವತ್ತು ಅವರನ್ನ ಹಿಡ್ಕೊಂಡು ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ವೀಣಾ ಅಶೋಕ್ ಅವರೇ, ನಿಮ್ಮ ಪರಿಚಯ ಬಹಳ ದೊಡ್ಡ ಪರಿಚಯ. ಯಾಕೆ ಅಂತಂದರೆ ಕೃಷಿಯಲ್ಲಿ ತೊಡಗಿದ್ದೀರಿ, ಹಾಗೆ ಬಹಳಷ್ಟು ಸಾಹಸ ಕ್ರೀಡೆಗಳಲ್ಲೂ ಕೂಡ ತೊಡ್ಕೊಂಡಿದ್ದೀರಿ, ಹೌದಾ? ಹೌದು ಸರ್. ಓಕೆ, ಕೃಷಿ ಯಾಕೆ? ನಾನು ಬೆಳೆದು ಬಂದಿದ್ದೆ ಕೃಷಿ ಫ್ಯಾಮಿಲಿಯಿಂದ ಸರ್. ನನ್ನ ತಂದೆ ತಾಯಿ ಬೆಳೆದಿದ್ದವರು ಸಾಲಿಗ್ರಾಮ. ಓಕೆ. ಅಲ್ಲಿ ಅವ್ರದ್ದು ತೋಟ ಪೂರ್ತಿ ಇದ್ದದ್ದೇ ತೋಟ, ಅವ್ರದ್ದು ತೆಂಗಿನ ತೋಟ, ಭತ್ತ, ಹೀಗೆ ಅದ್ರ ಜೊತೆನೇ ಬೆಳೆದಿದ್ದು. ನಮ್ಮದು ತೋಟದ ಮನೆ, ಅಕ್ಕಪಕ್ಕ ಯಾವುದು ಮನೆಗಳಿರಲಿಲ್ಲ. ಸೊ ನಮ್ಮದು ಫ್ಯಾಮಿಲಿ ಒಟ್ಟು ಕುಟುಂಬ ಎಲ್ಲ ಒಟ್ಟಿಗೆ ಇದ್ದದ್ದು, 12-13 ಜನ ಮೊಮ್ಮಕ್ಕಳು. ಸೊ ಆ ಥರ ಬೆಳೆದು ಬಂದಿದ್ದು ನಾವು. ತಂದೆ ಜೈರಾಮ್ ಅಂದ್ಬಿಟ್ಟು, ನಮ್ಮ ತಾತನೇ ಮೇಯ್ನು. ಅವರು ತೋಟ ಶುರು ಮಾಡಿ ನಮ್ಮ ತಂದೆನೂ ಅದನ್ನೇ ಕಂಟಿನ್ಯೂ ಮಾಡಿದ್ರು. ಸೊ ಆ ಪ್ಯಾಷನ್ನು ಅವ್ರು ನೋಡ್ಕೊಂಡು ಬೆಳೆದಿದ್ದು ನಮಗೆ ಏನೋ ಮಾಡಬೇಕು ಅನ್ನಿಸ್ತು. ಸ್ವಲ್ಪ ಮಕ್ಕಳೆಲ್ಲ ಬೆಳೆದು ದೊಡ್ಡವರಾದಾಗ ಫ್ರೀ ಆದೆ. ನಾ ಏನಕ್ಕೆ ಇಷ್ಟೊಂದು ಫ್ರೀ ಆಗಿದ್ದೀನಲ್ಲ, ನಾನೇ ಯಾಕೆ ತೋಟ ನೋಡ್ಕೋಬಾರ್ದು ಅಂದ್ಬಿಟ್ಟು, ನಮ್ಮ ಮಾವನವ್ರು ಮಾಡಿದ ತೋಟ ಹಾಗೆ ಇತ್ತು, ಯಾರೂ ಹೋಗ್ತಿರಲಿಲ್ಲ. ಯಾಕೆಂದರೆ ಅವ್ರಿಗೆಲ್ಲ ಇಲ್ಲಿ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಅವ್ರು ತುಂಬ ಬ್ಯುಸಿ ಆಗಿದ್ರಾಗಿ ತೋಟ ಬಿಟ್ಬಿಟ್ಟಿದ್ರು. ಸೊ ನಾನೇ ಅವ್ರದನ್ನು ಪೂರ್ತಿ ವಹಿಸ್ಕೊಂಡು ತೋಟ ನೋಡ್ಕೊಳಕ್ಕೆ ಶುರು ಮಾಡಿದೆ. ಅದೊಂಥರ ನನಗೆ ಅದು ತುಂಬ ಪ್ಯಾಷನ್ಗಿಂತ ಅದೊಂದು ವೃತ್ತಿನೇ ಆಗೋಗಿದೆ ಸರ್. ಮನೆ ಹುಟ್ಟದಾಗಿಂದನೇ ಕೂಡ ತಂದೆ ತಾಯಿ ಅವರನ್ನ ನೋಡ್ಕೊಂಡು ಹಂಗೆ ಬೆಳ್ಕೊಂಡ್ಬಂದಿದ್ದು ನಾವು. ಬೆಳ್ಕೊಬಂತು. ಈಗಲೂ ಕೂಡ ಮಾಡ್ತಾ ಇದ್ರಿ ಕೃಷಿ? ಬಿಟ್ಟಿಲ್ಲ ಸರ್. ಈಗಲೂ ಇದು ಮುಗಿಸ್ಕೊಂಡು ನಾವು ಅಲ್ಲಿಗೆ ಹೋಗ್ಬೇಕು. ಓಕೆ, ಈಗ ಕೃಷಿ ಮಾಡ್ತಾ ಇದ್ದೀರಿ, ಸರಿ. ಅದ್ರ ಜೊತೆಗೆ ಈ ಸಾಹಸ ಕ್ರೀಡೆ, ಸೈಕ್ಲಿಂಗ್, ಟ್ರಕ್ಕಿಂಗ್, ಅದು ಕೂಡ ನಿಮ್ಮ ಹವ್ಯಾಸ ಆಗ್ಬಿಟ್ಟಿದೆ. ಅಂದರೆ ಈಗ ಸೈಕ್ಲಿಂಗಲ್ಲಿ ಬಹಳಷ್ಟು ಹೆಸರು ಕೂಡ ಮಾಡ್ತಾ ಇದ್ರಿ, ಬಹಳಷ್ಟು ಸಾಧನೆಗಳು. ಏನು ನೀವು ಬಹಳಷ್ಟು ಸೈಕ್ಲಿಂಗನ್ನು ಮಾಡಿದಿರಿ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ? ಖಂಡಿತ ಸರ್. ಇವ ಮನೆಯೇ ಮೊದಲನೇ ಪಾಠಶಾಲೆ ಅಂತಾರೆ. ಹಾಗೆ ನಮಗೆ ಫಿಟ್ನೆಸ್ ಬಗ್ಗೆ ನಾಲೆಡ್ಜ್ ಶುರು ಮಾಡಿದ್ದೆ ನಮ್ಮ ತಂದೆಯವರು. ಅವರು ಮುಂಚೆಯಿಂದನೂ ಸಣ್ಣ ಮಕ್ಕಳಿದ್ದಾಗ ನಮ್ಮದು ತೋಟದ ಮನೆ, ಅಕ್ಕಪಕ್ಕ ಯಾರೋ ಮಕ್ಳುಗಳಿರ್ತಿರ್ಲಿಲ್ಲ ಆಟ ಆಡೋದಕ್ಕೆ. ಸೊ ಅವರು ನಮ್ಮ ಮಕ್ಳುಗಳಿಗೆ ಎಂಗೇಜ್ ಮಾಡಬೇಕು ಅಂದ್ಬಿಟ್ಟು ಓಡಿಸೋರು. ಚಿಕ್ಕ ವಯಸ್ಸಲ್ಲೇ ಮಣ್ಣು ಮೇಲೆ ಕಲ್ಲು ಮೇಲೆ ಓಡಿ ಅಂತ ಅದು ಟೈಮ್ ಕೊಡೋರು, ಯಾರು ಎಷ್ಟು ಫಾಸ್ಟಾಗಿ ಬರ್ತೀರಾ ಅಂತ. ಅದೇನಾಯ್ತು, ಹಂಗೆ ಓಡಿ ಆಟ ಅದು ಓಡ್ತಾ ಸ್ಕೂಲಲ್ಲಿ ಎಲ್ಲ ಕಾಂಪಿಟೇಷನಲ್ಲೂ ಫಸ್ಟ್ ಪ್ಲೇಸು ಅಥವಾ ಸೆಕೆಂಡ್ ಪ್ಲೇಸು, ಹೀಗೆ ಇಂಟರ್ ಸ್ಕೂಲು. ಇದರಲ್ಲಿ ನಾನು ನನ್ನ ತಂಗಿ ವಾಣಿ ಅಂತ ಇದ್ದಾಳೆ, ವಾಣಿ ಅಶೋಕ್ ಅಂದ್ಬಿಟ್ಟು, ಎಲ್ಲ ಹೀಗೆ ರನ್ನಿಂಗಲ್ಲಿ ಇದ್ವಿ ಇಬ್ರು. ಹಿಂಗೆ ಕ್ಯಾರಿ ಆಗೋಯ್ತು. ನನಗೆ ಸ್ವಲ್ಪ ಅರ್ಲಿ ಮ್ಯಾರೇಜು, 18 ವರ್ಷಕ್ಕೆ ಮದುವೆ ಆದೆ. ಮದುವೆ ಆಗಿ ಬಂದ ಮೇಲೆ ಮಕ್ಕಳು ಅಂತ ಆದಮೇಲೆ ಒಂದು ಟೋಟಲ್ ಆಗಿ ತುಂಬ ಹೆವಿ ವೆಯ್ಟ್ ಆಗೋಗಿದೆ. ಸೊ ಐ ಜಸ್ಟ್ ವಾಂಟ್ ಟು ರಿಡ್ಯೂಸ್ ಮೈ ವೆಯ್ಟ್. ಅದಕ್ಕೆ ಪುನಃ ಅಗೈನ್ ಯಾಕೆ ಶುರು ಮಾಡಬಾರ್ದು ವಾಕು ಅಂದ್ಬಿಟ್ಟು ರನ್ ಶುರು ಮಾಡಿದೆ. ಆ ರನ್ ಶುರು ಮಾಡ್ತಾ ಏನಾಯಿತು, ಈಗ ಒಂದು 2015 ಎಲ್ಲೋ ಆ ಆಸ್ಪಾಸಲ್ಲಿ ಸೋಲಂಕಿ ಅವರು ಕುಕ್ನಳ್ಳಿ ಕೆರೆಲ್ ಸಿಕ್ಕಿದ್ರು ನನಗೆ. ನಾನು ಯೂಶಲಿ ಕಂಟಿನ್ಯೂಸ್ ಆಗಿ 2 ರೌಂಡ್ ಓಡ್ತಾ ಇದ್ದೆ. ನಮಗೆ ಆ ಫಿಟ್ನೆಸ್ ಬಂದ್ಬಿಟ್ಟಿತ್ತು ಅದು. ಅವರು ಅದನ್ನು ನೋಡ್ತಾ ಹೇಳಿದ್ರು, ಯಾಕೆ ಮೇಡಮ್ ಇಷ್ಟು ಚೆನ್ನಾಗಿ ಓಡ್ತೀರಾ, ಇಷ್ಟೊಂದು ಫಿಟ್ನೆಸ್ ಇಟ್ಕೊಂಡಿದ್ದೀರಾ, ಯಾವುದಾದ್ರು ಒಂದು ನಮ್ಮ ಜೊತೆ ಹೈಕಿಂಗ್ ಮಾಡಿ ಅಂತ. ಸೊ ಅವರು ನಮಗೆ ಮೂಲ ಕಾರಣ. ನಾವು ಈ ಅಡ್ವೆಂಚರ್ ಇದಕ್ಕೆ ಬರೋದು. ಅಡ್ವೆಂಚರ್ ಬಗ್ಗೆ ಇರಲಿಲ್ಲ ಸರ್, ಖಂಡಿತ ಇಲ್ಲ. ನಾವು ಬರೀ ಓಡಬೇಕು, ನಾವು ಒಂದು ಸ್ವಲ್ಪ ಬಾಡಿ ವೆಯ್ಟ್ ಕಡಿಮೆ ಮಾಡ್ಕೋಬೇಕು, ಅಷ್ಟು ಬಿಟ್ರೆ ಬೇರೆ ತಲೆ ಒಳಗೆ ಏನು ಇರಲಿಲ್ಲ. ಸೊ ಓಕೆ, ನಂತರ ಏನು ಸೋಲಂಕಿ ಅವರು ನಮ್ಮ ಸಾರಥ್ಯದಲ್ಲಿ ಹೈಕಿಂಗ್ ಶುರು ಮಾಡಿದ್ವಿ. ಅದು ಆ ನಂತರ ಶುರು ಮಾಡಿದ್ವಿ. ಅದು ಫಸ್ಟೇನೆ ಅವರು 2016 ಫ್ರೆಂಡ್ಶಿಪ್ ಪೀಕ್ ಅಂದ್ಬಿಟ್ಟು 17,500 ಅಡಿದ್ದು ಒಂದು ಹಿಮಾಚಲ್ ಪ್ರದೇಶದಲ್ಲಿ ಕರ್ಕೊಂಡೋಗಿದ್ರು.
ಅದು ಕಷ್ಟನೂ ಇತ್ತು, ತುಂಬಾನು ಚೆನ್ನಾಗಿತ್ತು. ಅದು 10 days ಮೊದಲ ಅನುಭವ. ಅದಲ್ಲಿ ನನ್ನ ಮಗಳನ್ನು ಕರ್ಕೊಂಡೋಗಿದ್ದೆ. ಅವಳಿಗಾಗ 17 ವರ್ಷ ಮುಗಿಸಿದ್ಲು, 2nd PUC. ರಜಾ ಇತ್ತು ಅಂದ್ಬಿಟ್ಟು ಅವಳನ್ನು ಕರ್ಕೊಂಡ್ವಿ. ನಮ್ಗೆ ಐಡಿಯಾನೇ ಇರಲಿಲ್ಲ ಅಷ್ಟೊಂದು ಕಷ್ಟ ಇದೆ ಅಂದ್ಬಿಟ್ಟು. ಜೊತೆ ನನ್ನ ತಂಗಿನೂ ಇದ್ಲು. ಹಂಗೆ ನಾವು ಒಂದು 15 ಜನ ಗ್ರೂಪ್ ಇದ್ವಿ ನಾವು. ಅದು ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು ಸರ್. ಅದು ನಮ್ದು ಫಸ್ಟ್ ಸ್ಟೆಪ್ ಅಡ್ವೆಂಚರ್ದು. ಆನಂತರ ಸೈಕ್ಲಿಂಗ್ ಬಂದ್ಬಿಟ್ರಿ? ಆನಂತರ ಕಂಟಿನ್ಯೂ ಆಗಿದೆ ಸರ್, ಅದೇನು ಸ್ಟಾಪ್ ಆಗಿಲ್ಲ. ಟ್ರೆಕ್ಕಿಂಗು, ಮೌಂಟೇನಿಯರಿಂಗ್ ಯಾವುದು ಸ್ಟಾಪ್ ಆಗಿಲ್ಲ ನಮ್ದು. ಅದಾದ್ಮೇಲೆ ಸೈಕ್ಲಿಂಗ್ ಆಸಕ್ತಿ ಇರಲಿಲ್ಲ ಮುಂಚೆ? ಖಂಡಿತ ಇರಲಿಲ್ಲ ಸರ್. ಯಾಕೆಂದ್ರೆ ಈ ಏನು ಗ್ರಾಮೀಣ ಪ್ರದೇಶದ ಹುಡುಗರಾಗಿರ್ಬೋದು ಸೈಕಲ್ ಹೊಡೆದೇ ಇರ್ತಾರೆ ಅಲ್ವಾ? ಸೈಕಲ್ಲು ಮತ್ತೆ ಓಡೋದು ಇದ್ದೇ ಇರುತ್ತೆ ಸಾಮಾನ್ಯವಾಗಿ. ಈಗ ಸಿಟಿಗೆ ಬಂದ ಮೇಲೆ ನೀವು ಓಡ್ತಾ ಇದ್ರಿ, ಮತ್ತೆ ಹೈಕಿಂಗ್ ಮಾಡ್ತಿದ್ರಿ, ಮೌಂಟೇನ್ ಕ್ಲೈಂಬಿಂಗ್ ಮಾಡ್ತಾ ಇದ್ರಿ. ಈ ಸೈಕ್ಲಿಂಗ್ ಹೇಗೆ ವಿಶೇಷ ಸರ್? ಈ ಏನಾಗುತ್ತೆ ಅಂದರೆ ನನಗೆ ಈ ಸ್ಪೀಡ್ ಅಡ್ಜಸ್ಟ್ ಆಗ್ಬಿಟ್ಟಿತ್ತು ಸರ್. ರನ್ನಿಂಗ್ ಎಷ್ಟು ಅಭ್ಯಾಸ ಆಗಿತ್ತು ಅಂದರೆ ಚಿಕ್ಕದಿಂದ ಓಡಿ ನನಗೆ ವಾಕ್ ಆಗ್ತಾನೆ ಇರಲಿಲ್ಲ. ನಾವು ಡೈಲಿ ಯೂಸ್ ಟು ಇಟ್ ಆಗ್ಬಿಟ್ಟಿದ್ವಿ. 8ರಿಂದ 10 ಕಿಲೋಮೀಟರ್ ಓಡೋದು ಅಭ್ಯಾಸ ಆಗಿತ್ತು ಡೈಲಿ. ಒಂದು ಕಾವೇರಿ ಮ್ಯಾರಥಾನ್ ಅಲ್ಲಿ ಸ್ವಲ್ಪ ಇಂಜುರಿ ಆಯಿತು, ಬ್ಯಾಕ್ ಮತ್ತೆ ಲೆಗಮೆಂಟ್ ಒಂದು ಕಾಲ್ದಿನ ಪ್ರಾಬ್ಲಮ್ ಆಯಿತು. ಸೊ ಡಾಕ್ಟರ್ ಅಂದ್ರು ನೀವು ಓಡೋಕ್ಕಾಗಲ್ಲ, ನೆಕ್ಸ್ಟಿಗೆಲ್ಲ ಓಡೋಕ್ಕಾಗಲ್ಲ, ಓಡೋದು ಸ್ಟಾಪ್ ಮಾಡಿ ಬರೀ ವಾಕ್ ಮಾಡಿ ಅಂತ. ಸೊ ಅದೊಂಥರ ಡಿಪ್ರೆಷನ್ಗೆ ಹೋದಂಗೆ ಆಗೋಯ್ತು. ಅಷ್ಟು ವರ್ಷ ಹುಟ್ಟಿದಾಗಿಂದ ಓಡ್ಬಿಟ್ಟು ಏಕ್ದಮ್ ನಿಲ್ಲಿಸ್ಬಿಡಿ ಅಂದರೆ ಅದು ತಗೊಳಕ್ಕೆ ಕಷ್ಟ ಆಯಿತು. ಸೊ ಏನು ಮಾಡೋದು ಅಂತ, ಏನಾದರೂ ಆಪ್ಷನ್ ಬೇಕಲ್ಲ, ಫಾಸ್ಟ್ ಮಾಡೋ ಅಂಥದ್ದು ಏನಾದರೂ ಮಾಡಬೇಕಲ್ಲ ಅಂತ. ಸೊ ನನ್ನ ಮಗ ಸೈಕ್ಲಿಂಗ್ ಮಾಡ್ತಾ ಇದ್ದ. ರಾಯಲ್ ರೈಡರ್ಸ್ ಮೈಸೂರು ಅಂತ ಒಂದು ಗ್ರೂಪ್ ಇದೆ ಮೈಸೂರಲ್ಲಿ. ಅದರದ್ದು ಮುಖ್ಯ ಇದು ವಿನಯ್ ಸಿಂಗ್ ಅಂತ. ಸೊ ಅವರು ಈ ಥರ ಮಕ್ಳುಗಳಿಗೆ, ದೊಡ್ಡವ್ರಿಗೆ, ಹೆಂಗಸರುಗಳು, ಯಾರಾದರೂ ಸರಿ ಫಿಟ್ನೆಸ್ಸಲ್ಲಿ ಫಿಟ್ ಆಗಿದ್ದಾರೆ ಅಂದರೆ, ಅವ್ರಿಗೆ ಸೈಕ್ಲಿಂಗ್ ಇಂಟ್ರೆಸ್ಟ್ ಇದೆ ಅಂದರೆ ಅವ್ರಿಗೆ ಸೈಕ್ಲಿಂಗ್ ಹೇಳ್ಕೊಟ್ಟು ಅವ್ರನ್ನ 50 ಕಿಲೋಮೀಟರ್ ಶುರು ಮಾಡಿಸಿ 100 ಕಿಲೋಮೀಟರ್ ಮಾಡಿಸಿ, ಈಗ ಒಂದೂರಿಂದ ಇನ್ನೊಂದೂರಿಗೆ ಸೈಕ್ಲಿಂಗ್ ಮಾಡಿಸೋದು, ಆ ಥರ ಎಲ್ಲ ಪುಷ್ ಮಾಡ್ತಾರೆ. ಸೊ ಅವರು 2016ನೇ ಇಸ್ವಿನಲ್ಲಿ ಒಂದು ಮನಾಲಿ ಲೇ ಕಾರ್ದುಂಗ್ಲಾ ಸೈಕ್ಲಿಂಗ್ ಮಾಡ್ತಾ ಇದ್ರು. ಅದ್ರಲ್ಲಿ ನನ್ನ ಫ್ರೆಂಡ್ಸ್ಗಳು ಇದ್ರು. ಅದನ್ನ ಮುಖ್ಯವಾಗಿ ವೀಣಾ ದೀಪಕ್ ಅಂತ ನನ್ನ ಫ್ರೆಂಡ್ ಇದ್ದಾಳೆ, ಅವ್ರ ಗಂಡ ಹೆಂಡತಿ ಇಬ್ಬರು ಸೈಕ್ಲಿಂಗ್ ಇವೆಂಟಲ್ಲಿ ಇದ್ರು. ಅದಕ್ಕೆ ನನ್ನ ಮಗ ವೈಶಾಖ್ ಗೌಡ ಅಂದ್ಬಿಟ್ಟು ಅವನು ಜಾಯಿನ್ ಆಗ್ತೀನಿ ನಾನು ಅಮ್ಮ ಅವ್ರ ಜೊತೆ ಅಂದ್ಬಿಟ್ಟು, ಅವರು ಆಯ್ತು ಕಳಿಸಿ ಮೇಡಮ್ ನಾನು ಪ್ರಾಕ್ಟೀಸ್ ಮಾಡಿಸ್ತೀನಿ ಅಂತ. ಅವನ ಜೊತೆಗೆ ಹೋಗ್ತಿದ್ದೆ, ಅವನಿಗೆ ಸಪೋರ್ಟಿವ್ ಆಗಿ. ಅದನ್ನ ನೋಡ್ತಾ ಯಾಕೆ ನಾನು ಮಾಡಬಾರ್ದು ಅಂತ ಶುರು ಮಾಡಿದ್ದು ಸರ್. ಓಕೆ, ಶುರು ಆಗಿದ್ದು ಹಾಗೆ. ನೀವು ಕೂಡ ಮಾಡಿದ್ರೆ ಅದು ಮನಾಲಿ ಲೇ ಕಾರ್ದುಂಗ್ಲಾ? ಸರ್ ಮಾಡಿದ್ವಿ. ಇಲ್ಲ ಸರ್, ಅದು ಸ್ವಲ್ಪ ಟೈಮ್ ತಗೊಂಡು ಮಾಡಿದ್ವಿ. 2020-21 ಮಾಡಿದ್ವಿ ಸರ್. ಅಂದ್ರೆ ನಿಮಗೆ 2016ರಲ್ಲಿ ಆಸಕ್ತಿ ಹುಟ್ಕೋತಲ್ವಾ? ಆಗ ಶುರು ಮಾಡಿದ್ವಿ ಸರ್ ಸೈಕ್ಲಿಂಗು. ಶುರು ಮಾಡಿದ್ಮೇಲೆ ಹೇಗೆ ಅನ್ನಿಸ್ತು? ಫಸ್ಟ್ ಡೇ ಆ್ಯಕ್ಚುಲಿ ವಿನಯ್ ಸಿಂಗ್ ಅವ್ರಿಗೂ ಬೈಕೊಂಬಂದೆ, ಯಾಕೆ ಬೇಕಿತ್ತಿದ್ದು ಇಷ್ಟೊಂದು ಕಷ್ಟಪಟ್ಟು ಹೊಡಿಬೇಕಾ, ಈ ಬಿಸಿಲಲ್ಲಿ ಕೂರಕ್ಕಾಗಲ್ಲ, ಸೀಟ್ ಮೇಲೆ ಏನಿಲ್ಲ. ಒಂದಿನ 20 ಕಿಲೋಮೀಟ್ರ್ ಹೊಡೆದು 5 ದಿನ ಮಲಗಿದೆ ಸರ್. ಎಲ್ಲರೂ ಬೈಕೊಂಬಂದಿದ್ದೆ. ನಾನು ಖಂಡಿತ ಇದು ಬೇಕಿರಲಿಲ್ಲ. ಯಾಕೆ ಹೊಡಿತಿದ್ರೆ ನೀವೆಲ್ಲ, ಯಾಕೆ ಹೊಡಿತಿದ್ರೆ? ಅವ್ರಿಗೂ ಬೈಕೊಂಬಂದೆ. ಆರಾಮಾಗಿ ಕಾರಲ್ಲಿ ಕೂತ್ಕೊಂಡು ಹೋಗೋದು ಬಿಟ್ಬಿಟ್ಟು ಸೈಕಲಲ್ಲಿ ಯಾಕೆ ಇಷ್ಟೊಂದು ಕಷ್ಟಪಡಬೇಕು ಅಂತ ಅಂದ್ಬಿಟ್ಟು ಬಂದ್ಬಿಟ್ವಿ. ಬಟ್ ಒಂದು 3-4 ತಿಂಗಳು ಆದಮೇಲೆ ಪುನಃ ವಿನಯ್ ಸಿಂಗ್ ಅವರೇ ಇನಿಷಿಯೇಟ್ ತೊಗೊಂಡು ಹೇಳಿದ್ರು, ಇಲ್ಲೇ ಮನೆ ಹತ್ರನೇ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ನೋಡಿ ಮೇಡಮ್, ನಿಮ್ಗೆ ಖುಷಿ ಅನ್ಸಿದ್ರೆ ಆಮೇಲೆ ಬೇಕಾದ್ರೆ ಕಂಟಿನ್ಯೂ ಮಾಡೋರಿ ಅಂತ. ಸೊ ಅವರ ಒಂದು ಪುಷಪಿಂದ ನಾನು ಅವರ ಪ್ರೋತ್ಸಾಹದಿಂದ ಕಂಟಿನ್ಯೂ ಮಾಡಿದ್ವಿ. ಓಕೆ, ಕಂಟಿನ್ಯೂ ಮಾಡಿದ್ರಿ. ಹಾಗೆ ಬಹಳಷ್ಟು ಪೀಕ್ಗಳನ್ನ ತಲುಪಿದ್ರಿ ಅಲ್ವಾ? ಓಕೆ, ಈಗ ನೀವು ಮನಾಲಿ ಲೇ ಕಾರ್ದುಂಗ್ಲಾ ಬಗ್ಗೆ ಮಾತಾಡಿ. ಬಹಳ ಟಫೆಸ್ಟ್ ಅದು, ಯಾಕೆಂದ್ರೆ ಸುಮಾರು 17,000-18,000 ಎತ್ತರ ಇರುವಂತಹ ಪ್ರದೇಶ ಅಲ್ವಾ? ಸಮುದ್ರ ಮಟ್ಟದಿಂದ 18,000 ಎತ್ತರ ಇರುವಂತಹ ಪ್ರದೇಶ. ಎತ್ತರ ಹೋಗ್ತಾ ಇದ್ದಂಗೆ ಆಕ್ಸಿಜನ್ ಲೆವೆಲ್ ತುಂಬಾ ಕಡಿಮೆ ಆಗುತ್ತೆ. ಹೌದು ಸರ್. ರೋಡ್ ಕಷ್ಟ ಅಲ್ಲ, ಹೊಡೆಯೋದು ಕಷ್ಟ ಸರ್. ಹೇಳ್ಬೋದಾ? ಖಂಡಿತ ಸರ್. ನಿಮ್ಗೆ ಇಲ್ಲಿ ನಾವು ಎಷ್ಟು ಪರ್ಸೆಂಟೇಜಲ್ಲಿ ಉಸಿರಾಡ್ತಿದೀವಿ ಸರ್, ಇದ್ರಲ್ಲಿ ನಮ್ಗೆ ಬರೀ 30% ಅಷ್ಟೇ ನಮ್ಗೆ ಅಲ್ಲಿ ಆಕ್ಸಿಜನ್ ಸಿಗೋದು. ನಮಗೆ 30-35% ಹೊರ್ಗಡೆಯಿಂದ. ನಮಗೆ ಅಡಿಷನಲ್ ಆಕ್ಸಿಜನ್ ಬೇಕು ಅಂದರೆ ನಾವು ನೀರಲ್ಲೇ ತಗೋಬೇಕು. ಎಷ್ಟು ನಾವು ನೀರು ಕುಡಿತೀವೋ ಅಷ್ಟು ನಿಮಗೆ ಆಕ್ಸಿಜನ್ನು ನಿಮ್ಮ ಬಾಡಿಗೆ ಸಿಗುತ್ತೆ. ಸೊ 7 ಲೀಟ್ರು 8 ಲೀಟ್ರು 9 ಲೀಟ್ರು ಆ ಥರ ನೀರು ಕುಡಿತಾನೆ ಇರಬೇಕು. ನೀರು ಕುಡಿತಾ ಇರಬೇಕು, ಹೊಡಿತಾ ಇರಬೇಕು. ಸೊ ಅದನ್ನ ನೀವು ಅಭ್ಯಾಸ ಮಾಡ್ಕೊಳ್ಳೇಬೇಕು, ಅದು ಬೇರೆ ಆಪ್ಷನ್ನೇ ಇರಲ್ಲ. ಸೊ ಅದಕ್ಕೆ ಹಂಗಾಗಿ ಮನಾಲಿಂದ ಶುರು ಮಾಡ್ತಾರೆ, ಅಕ್ಲಮೆಟೈಸ್ ಆಗಲಿ ಅಂದ್ಬಿಟ್ಟು ಮನಾಲಿಂದನೇ ಶುರು ಮಾಡಿದ್ದು. ಮನಾಲಿಯಿಂದ ಈ
ಕಾರ್ದು ಎಷ್ಟು ಕಿಲೋಮೀಟರ್ ಆಗ್ಬೋದು? 600 ಕಿಲೋಮೀಟರ್ ಆಗುತ್ತೆ ಸರ್. 600 ಕಿಲೋಮೀಟರ್. ಎಷ್ಟು ದಿನದಲ್ಲಿ ನಾವು 10 ಡೇಸ್ ತಗೊಂಡ್ವಿ ಸರ್. 10 ದಿನ ಅಂದ್ರೆ 9 ದಿನ 9 ದಿನ ಮುಗ್ದೋಗುತ್ತೆ. 10 ಡೇಸ್ ಲೆಕ್ಕ ಸರ್ ಅದು. ಹೇಗಿತ್ತು ಆ ಒಂದು ಅನುಭವ? ಅಯ್ಯೋ ಭಯಂಕರವಾಗಿತ್ತು ಸರ್. ಯಾಕೆಂದ್ರೆ ನನ್ನ ಪ್ರಕಾರ ಮೊದಲ ನಿಮ್ಮ ಹೈ ಆಲ್ಟಿಟ್ಯೂಡ್ ಲಾಂಗೆಸ್ಟ್ ಜರ್ನಿ ಸರ್. ಖಂಡಿತ ಮೊದಲನೇ ಇದು ತುಂಬಾ ಭಯಂಕರವಾಗಿತ್ತು. ಒಂದೊಂದು ದಿನನೂ ಚಾಲೆಂಜಿಂಗು. ನಮ್ದು ಚಾಮುಂಡಿ ಬೆಟ್ಟ ಹೊಡೆದ್ರೆ ಅಯ್ಯೋ ಇಷ್ಟೊಂದು ಕಷ್ಟಪಟ್ಟು ಮೇಲೆ ಕತ್ಬೇಕಲ್ಲಪ್ಪ ಅಂತ ಹೊಡಿತೀವಲ್ಲ, ಅದು ಏನೂ ಇಲ್ಲ ಸರ್ ಅದ್ರ ಮುಂದೆ. ಒಂದೊಂದು ದಿನನೂ ಚಾಲೆಂಜಿಂಗು. ಒಂದಿನ ರೋಡೇ ಇರಲ್ಲ, ಒಂದ್ ಕಡೆ ಫುಲ್ ರೋಡ್ ಕಿತ್ತೋಗಿರುತ್ತೆ, ನೀರು ತುಂಬಿಕೊಂಡಿರುತ್ತೆ, ಥಂಡಿ, ಕೊರೆಯೋ ಥಂಡಿ. ರಾತ್ರಿ ಎಷ್ಟು ಚಳಿ ಅಂದ್ರೆ ನಿದ್ದೆ ಬರಲ್ಲ. 1-2-3 ಕಡೆ ಟೆಂಟ್ ಹಾಕೊಂಡಿದ್ವಿ, ಯಾಕೆಂದ್ರೆ ಅಲ್ಲಿ ಏನೂ ಪ್ಲೇಸಸ್ ಇರಲ್ಲ. ಆ ಟೆಂಟಲ್ಲಿ ಮಲ್ಗೋಕ್ಕೂ ಆಗಲ್ಲ, ಅಷ್ಟು ಮೈಯೆಲ್ಲ ಎಷ್ಟೇ ಯಾವುದೇ ಥರ್ಮಲ್ ಕ್ಲಾತ್ ಹಾಕೊಂಡು ಬಟ್ಟೆ ಅದ್ರ ಮೇಲೆ ಜರ್ಕಿನ್ಗಳು ಹಾಕೊಂಡ್ರು ಮಲ್ಗಕ್ಕೆ ತುಂಬಾ ಕಷ್ಟ. ಹೊಡಿಬೇಕಾದ್ರೆ ಶೆಕೆ ಆಗ್ಬಿಡುತ್ತೆ, ಸೊ ಲೇಯರ್ ತೆಗ್ದಾಕ್ಬೇಕು. ನಿಲ್ಲಿಸ್ತಿದಂಗೆ ಚಳಿ ಆಗುತ್ತೆ, ಹಾಗೆ ನೀವು ಹಾಕೋಬೇಕು. ಸೊ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡಿಕೊಂಡು ರೋಡ್ ನೋಡಿಕೊಂಡು ಅಲ್ಲಿಗೆ MTBನೇ ಆಗಬೇಕು ಸರ್. ಟೈರ್ ದಪ್ಪ ಇರೋಂಥದ್ದು MTBನೇ ಆಗಬೇಕು. ರೋಡ್ ಬೈಕ್ ಎಲ್ಲ ಆಗಲ್ಲ, ಕಷ್ಟ. ಡೌನ್ ಇದ್ದಾಗ ಗ್ರಿಪ್ ಸಿಗೋದು ಕಷ್ಟ. ಅಪ್ಪು ಬೇಕಾದ್ರೆ ಹೊಡಿಬೋದು, ಕಷ್ಟಪಟ್ಟಾದ್ರೂ ಹೊಡಿಬೋದು. ಡೌನು ತುಂಬಾನೇ ಕಷ್ಟ ಇರುತ್ತೆ. ನಮ್ಮಲ್ಲೂ 1-2-3 ಜನ ಬಿದ್ರು ಡೌನಲ್ಲಿ. ಬಟ್ ಏನಪ್ಪಾ ಅಂದ್ರೆ ಯಾರು ಗಿವ್ ಅಪ್ ಮಾಡಲಿಲ್ಲ. ಎಲ್ಲರೂ ಕಂಪ್ಲೀಟ್ ಮಾಡೋಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡಿ. ನಾವು 12 ಜನ ಹೋಗಿದ್ದೀವಿ ಸರ್. 12 ಜನ ಕಂಪ್ಲೀಟ್ ಮಾಡಿದ್ದೀವಿ ಸರ್. ಅಂದ್ರೆ ಈಗ ಆ ಸಂದರ್ಭದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಸಮಸ್ಯೆಗಳಾಗೋದು ಉಂಟಾ? ಮೇನ್ ಸರ್ ಆಲ್ಟಿಟ್ಯೂಡ್ ಸಿಕ್ನೆಸ್. ಅದಕ್ಕೆ ನೀವು ಅಡ್ಜಸ್ಟ್ ಆಗ್ಬಿಟ್ರೆ ಇನ್ಯಾವ ಸಮಸ್ಯೆಗಳು ಬರಲ್ಲ. ಇನ್ನು ಏನಿದ್ರು ಟಯರ್ಡು, ನಿಮ್ಗೆ ಮೆಂಟಲ್ ಸ್ಟ್ರೆಂತ್ ಒಂದಿದ್ರೆ ಆ ಟಯರ್ಡ್ನ ಒಂದ್ ಕಡೆಗೆ ತಳ್ಳಿಬಿಟ್ಟು ಹೊಡಿಬೋದು. ಓಕೆ, ನೀವು ಆಗ್ಲೇ ಒಂದು ಯೋಚನೆ ಮಾಡಿದ್ರಿ ಏನಂತ ಹೇಳಿದ್ರೆ ಯಾಕಪ್ಪ ಇಷ್ಟು ಕಷ್ಟದಲ್ಲಿ ಹೊಡಿತಾರೆ ಅಂತ ಹೇಳಿ. ಆಮೇಲೆ ನೀವು ಆ ಕಷ್ಟನ ಇಷ್ಟಪಟ್ಕೊಂಡು ಹೊಡಿಲಿಕ್ಕೆ ಶುರು ಮಾಡಿದ್ರಿ. ಅದು ಸುಖ ಸರ್. ಈಗ ಅದ್ರಲ್ಲಿ ಸಿಗೋಂಥ ಸುಖ ನಾವು ಯಾವ ಬೆನ್ಸ್ ಕಾರಲ್ಲಿ ಓಡಾಡಿದ್ರು ಸಿಕ್ಕಲ್ಲ. ಅದು ಫೀಲ್ ಮಾಡಿದವರಿಗೆ ಗೊತ್ತು. ಅದು ಗೊತ್ತು, ಖಂಡಿತ ಖಂಡಿತ ಖಂಡಿತ. ಎಲ್ಲ ಅದು ನೀವು ಹೇಳಿದ್ರಿ ಕಾರಲ್ಲಿ ಹೋಗ್ಬೋದಲ್ಲಪ್ಪ, ಯಾಕೆ ಇಷ್ಟು ಕಷ್ಟ ಅಂತ ಹೇಳಿ. ಫಸ್ಟ್ ಡೇ ನಾನು ಅದೇ ಮಾತಂದಿದ್ದು ಸರ್. ಇವತ್ತಿಗೂ ರೇಗಿಸ್ತಾರೆ, ಅವತ್ತಂಗ ಅಂದಿದ್ಯಲ್ಲ, ಯಾಕೆ ಇವತ್ತು ಬರ್ತಾ ಇದೆಯಾ ಸೈಕಲ್ಗೆ ಅಂತ. ಅಂದ್ರೆ ಈಗ ಹೈ ಆಲ್ಟಿಟ್ಯೂಡ್ಗಳನ್ನ ಹೊಡಿತಾ ಇದ್ರಿ. ಹೌದು ಸರ್. ಈಗ ನಿಮ್ಗೆ ಎಷ್ಟು ವಯಸ್ಸು? 50 ಸರ್. ಈಗ ಬಹಳಷ್ಟು ನಮ್ಮ ಮಹಿಳೆಯರ ಕಾರ್ಯಕ್ರಮ ಕೇಳ್ತಾ ಇರ್ತಾರೆ, ತುಂಬಾ ಜನಕ್ಕೆ ಆಸಕ್ತಿ ಇರುತ್ತೆ. ಖಂಡಿತ. ಆದ್ರೆ ವಯಸ್ಸು ನಮಗೆ ಸಪೋರ್ಟ್ ಮಾಡಲ್ಲ ಅಂತ ಹೇಳ್ತಾರೆ ಅಲ್ವಾ? ಹೌದು ಸರ್. ಈಗ ನೀವು ಮುಂಚೆನೇ ಸ್ಪೋರ್ಟ್ಸ್ ಮ್ಯಾನ್, ಅದರಿಂದ ನಿಮಗೆ ಸಪೋರ್ಟ್ ಆಯ್ತೇನೋ ಅಂತ ಅನ್ಸ್ಬೋದು. ಒಂದು, ಈಗ ಬಹಳಷ್ಟು ಜನ ಹೆಣ್ಮಕ್ಳು ಕೇಳ್ತಾ ಇರ್ತಾರೆ, ನನಗೂ ಆಸಕ್ತಿ ಇದೆ ಈ ಥರದೆಲ್ಲ ಮಾಡಬೇಕು ಅಂತ, ಆದರೆ ಒಂದು ಭಯ. ಹೌದು, ಫ್ಯಾಮಿಲಿ ಭಯ. ಹೌದು ಸರ್. ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಡ್ತೋ? ನಿಜ. ಇವತ್ತಿಗೂ ಇದೆ ಸರ್ ಅದು. ಅಲ್ಲಿ ಈ ವಯಸ್ಸಲ್ಲಿ ಏನಾದ್ರು ಫ್ರಾಕ್ಚರ್ ಆಗ್ಬಿಡುತ್ತೆ, ಏನಾದ್ರು ಸಮಸ್ಯೆ ಆದ್ರೆ ನಮ್ಮನ್ನ ನಾವೇ ನೋಡ್ಕೋಬೇಕು, ಯಾರು ನೋಡಲ್ಲ ಅನ್ನೋದು ಇರುತ್ತಲ್ಲ. ಖಂಡಿತ ಇದೆ ಸರ್, ಖಂಡಿತ ಇರುತ್ತೆ, ಖಂಡಿತ ಇರುತ್ತೆ. ಮೆಟ್ಟು ನಿಂತು ನೀವು ಈ ರೀತಿಯಾದ ಸ್ಪೋರ್ಟ್ಸ್ ಅಡ್ವೆಂಚರ್ಸ್ಗೆ ನಾವು ಏನಾದ್ರು ಹಳ್ಳಗಳೆಲ್ಲ ಸೈಕಲ್ ಹೊಡಿಬೇಕಾದ್ರೆ ಅಯ್ಯೋ ಏನೋ ಆಗದೆ ಇದ್ರೆ ಸಾಕಪ್ಪ, ಆಮೇಲೆ ಪುನಃ ನಾಳೆ ಕಳಿಸ್ತೇ ಹೋದ್ರೆ ಅಂತ. ಬಟ್ ಥ್ಯಾಂಕ್ಸ್ ಟು ಮೈ ಹಸ್ಬೆಂಡ್ ಅಶೋಕ್ ಅವರು, ಒಂದಕ್ಕೂ ನನಗೆ ಈ ಥರ ಅಡ್ವೆಂಚರ್ ಇದಕ್ಕೆ ಇಲ್ಲ ಅಂದಿಲ್ಲ, ಬೇಡ ಅಂದಿಲ್ಲ. ಆಮೇಲೆ ನಾನೇ ಒಂದೊಂದ್ಸಲ ಅಷ್ಟು ದೂರದಿಂದ ಹೋಮ್ ಸಿಕ್ಕಾಗ್ಬಿಟ್ಟು ಒಂದ್ಸಲ ಫೋನ್ ಮಾಡಿದಾಗ ಅವರೇ ಹೇಳ್ತಾರೆ, ನಾಳೆಗೇನು ಅಷ್ಟೇ ನೀನು ಹೊಡಿತೀಯ ಬಿಡು, ಮಾಡು ಅಂತ. ಅಷ್ಟು ಸಪೋರ್ಟಿವ್ ಆಗಿದ್ದಾರೆ ಫ್ಯಾಮಿಲಿ ಎಲ್ಲ. ನಮ್ಮ ಅತ್ತೆ ಮಾವನು ಪಾಪ ಇವತ್ತಿನವರೆಗೂ ಏನೂ ಹೇಳಿಲ್ಲ. ಅವರು ಅವಳೆಲ್ಲ ಹೋಗ್ತಾ ಇದ್ದಾಳೆ ಬರ್ತಾಳೆ ಬಿಡು ಅಂತಾರೆ. ಆ ಥರ ಸಪೋರ್ಟ್ ಮಾಡಿದ್ದಾರೆ ಸರ್ ಇವತ್ತಿನವರೆಗೂ. ಒಂದು, ನಾವು ಸ್ಟ್ರಾಂಗ್ ಆಗಬೇಕು ಸರ್ ಲೇಡೀಸು. ನಾನು ಶುರು ಮಾಡಿದ್ದು ಅಡ್ವೆಂಚರು ನನಗೆ 40 ವರ್ಷ ಆದಾಗ. 40 ಇಯರ್ಸ್ ತನಕ ಬರೀ ಗಂಡ ಮಕ್ಕಳು ಫ್ಯಾಮಿಲಿ, ನಮ್ದೆಲ್ಲ ಜಾಯಿಂಟ್ ಫ್ಯಾಮಿಲಿ, ಸೊ ಅಷ್ಟೇ ಇದ್ದದ್ದು. 40 ವರ್ಷ ಆದಮೇಲೆ ನಾನು ಶುರು ಮಾಡಿದ್ದು. ಬಾಡಿ ಪರ್ಮಿಟ್ ಮಾಡಲ್ಲ ಸರ್, ಖಂಡಿತ ಪರ್ಮಿಟ್ ಮಾಡಲ್ಲ. ನೀವು ಮೈಂಡ್ ಸ್ಟ್ರಾಂಗ್ ಇಟ್ಕೊಂಡು ಇಲ್ಲ ನಾನು ಇದು ಮಾಡ್ತೀನಿ, ನಾನು ಮಾಡ್ಬೋದು ಅಂತ ಮಾಡಿದ್ರೆ ಖಂಡಿತ ಮಾಡ್ಬೋದು ಸರ್. ಅದು ಏಜ್ ಮ್ಯಾಟ್ರೇ ಅಲ್ಲ. ಭಾಳ ಚೆನ್ನಾಗಿ ಹೇಳಿದ್ರಿ ಮೇಡಮ್, ಏಜ್ ಮ್ಯಾಟ್ರೇ ಆಗೋದಿಲ್ಲ. ಆಗಲ್ಲ ಸರ್. 50 ವರ್ಷ ಆದ್ರೂ ಕೂಡ ಈಗಲೂ ಹೊಡಿತಾ ಇದ್ರಿ? ಈಗಲೂ ಹೊಡಿತಾ ಇದೀವಿ ಸರ್. ಈಗಲೂ ಹೋಗ್ಬೋದು ಸರ್, ಖಂಡಿತ ಹೋಗ್ಬೋದು. ಇವಾಗ ಹೋಗ್ಬೋದು. ಈಗ ಮೊನ್ನೆ ಒಂದು ಲಾಸ್ಟ್ ಇಯರ್ ಇದನ್ನ ಮಾಡಿದ್ವಿ ಸರ್, ಉಮ್ಲಿಂಗ್ಲಾ ಅಂತ. ಉಮ್ಲಿಂಗ್ಲಾ ಅದು ಹೈಯೆಸ್ಟ್ ವರ್ಲ್ಡ್ಗೆ, ನಾಟ್ ಇನ್ ಇಂಡಿಯಾ, ವರ್ಲ್ಡ್ಗೆ ಹೈಯೆಸ್ಟ್ ಮೋಟರಬಲ್ ರೋಡ್ ನಂಬರ್ 1 ಅಲ್ಲಿ ಇದೆ. ಅದು ಎಷ್ಟು ಹೈಟ್ ಇದೆ? ಅದು 19,000 ಅಡಿ ಇದೆ ಸರ್. 19,000. ಅದನ್ನು ಮಾಡಿದ್ರಿ? ಅದನ್ನು ಮಾಡಿದ್ವಿ 2024 24ರಲ್ಲಿ ಸರ್. 24ರಲ್ಲಿ ಉಮ್ಲಿಂಗ್ಲಾ, ಸ್ವಲ್ಪ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೋದಾ? ಅಂದ್ರೆ ಎಲ್ಲಿಂದ ಶುರು ಮಾಡಿ ಎಲ್ಲಿಗೆ ತಲುಪಿದ್ರಿ ಸರ್? ಅದು ಲೇಯಿಂದಾನೇ ಶುರು ಮಾಡಿದ್ ನಾವು. 6 ಡೇಸ್ ತಗೊಳುತ್ತೆ, 6 ದಿನ ತಗೊಳುತ್ತೆ. 360 ಕಿಲೋಮೀಟರ್ ಏನಾಗತ್ತೆ. ಅದು ಕಷ್ಟವಾದ ಒಂದು, ಬಹಳ ಕಷ್ಟವಾಗಿದೆ. ಅದರಲ್ಲಿ ಎಸ್ಪೆಷಲಿ ಲಾಸ್ಟ್ 2 ದಿನ ಅಂತೂ ನಮಗೆ
ಇಡೀ 45 ಕಿಲೋಮೀಟರ್ಸ್ ಪೂರ್ತಿ ಮಡ್ ರೋಡು. ಅದು ಮಡ್ ರೋಡ್ಗಿಂತನೂ ಬಂಪಿ ರೋಡ್ ಅಂತಾರೆ. ನೀವು ಸೀಟ್ ಮೇಲೂ ಕೂರಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕೂ ಆಗಲ್ಲ, ಸ್ಟಿಲ್ ಹೊಡಿಬೇಕು. ವಾಪಸ್ ಅಲ್ಲಿ ನಾವು ಅದು 17,000 ಕತ್ತಿ ಅಗೇನ್ 15,000 ಇಳಿಬೇಕು. 15,000 ಇಳಿಬೇಕು ನಾವು. ಅದು 13,000 ಇಂದ 13,000ದಿಂದ 17 ಕತ್ತಬೇಕು. 17ರಿಂದ 15ಕ್ಕೆ ಇಳಿಬೇಕು. 17 ಕತ್ತೀವಲ್ಲ ಸರ್, ಅಲ್ಲಿವರೆಗೂ ರೋಡ್ ವರ್ಸ್ಟ್ ಸರ್. ಅಂದರೆ ನಾವು ಇಲ್ಲಿ ಒಂದು ಸರ್ಕಲ್ ಸುತ್ತಬಿಟ್ಟು ಹಿಂಗೆ ತಲೆ ಮೇಲೆ ಕತ್ತಿದ್ರೆ ಇನ್ನಿಬ್ರು ಎಲ್ಲೋ ಸಣ್ಣದಾಗಿ ಕಾಣಿಸ್ತಾ ಇರ್ತಾರೆ ಮೇಲ್ಗಡೆ. ಆ ರೋಡ್ ಹೊಡಿಬೇಕು ಅಂತ ನಾವು ಪುನಃ ಅದ್ರ ಮೇಲೆ ಹತ್ಬೇಕು ಅಂತ ಹೊಡಿತೀವಿ. ಆಮೇಲೆ ಅಲ್ಲೋದ್ಮೇಲೆ ಗೊತ್ತಾಗುತ್ತೆ ಅದೆಲ್ಲ ಪುನಃ ಅದ್ರ ಮೇಲೆ ಇನ್ನೊಂದು ಲೈನ್ ಇದೆ ಅಂತ. ಸೊ ನಿಮಗೆ ಬೆಟ್ಟ ಮೇಲ್ಗಡೆ ಕಾಣೋದೇ ಇಲ್ಲ. ಆ ಹೈಟ್ಗೆ ನಾವು ಪೆಡ್ಲು ಮಾಡಬೇಕು. ನಿಮಗೆ 45 ಕಿಲೋಮೀಟರ್ಗೆ ನಾವು ಇಲ್ಲಿ ಮೈಸೂರಲ್ಲಾದರೆ 2 hours ಮುಗಿದೋಗುತ್ತೆ ಸರ್. ಅಲ್ಲಿ ಫುಲ್ ಬೆಳಗ್ಗೆ 6 ಗಂಟೆಗೆ ಶುರು ಮಾಡಿದ್ರೆ ಮಧ್ಯಾಹ್ನ 3 ಗಂಟೆ ತನಕನೂ ಹೊಡಿಬೇಕು. ಅಷ್ಟು ಟಫ್ ಇದೆ ಅದು. ಅದನ್ನು ಕೂಡ ಪೂರ್ಣಗೊಳಿಸಿ ಬಂದ್ರಿ? ಮಾಡಿದೀವಿ ಸರ್. ಲಾಸ್ಟ್ ಡೇ ನಿಮ್ಗೆ ಆಕ್ಸಿಜನೇ ಇಲ್ಲ ಸರ್ ಅಲ್ಲಿ. ಲಾಸ್ಟ್ ಡೇ 15,000ದಿಂದ 19,000ಕ್ಕೆ ಒಂದೇ ದಿನದಲ್ಲಿ ಹೊಡಿಬೇಕು. ಅದು ಇದ್ದದ್ದು ಜಸ್ಟ್ ಒಂದು 27 ಕಿಲೋಮೀಟರ್ 28 ಕಿಲೋಮೀಟರ್ ಅಷ್ಟೇ ಇದ್ದದ್ದು ಅದು. ಅಲ್ಲಿ ಪಾಸ್ ಸಮಿಟ್ ಆದ್ಮೇಲೆ ನಿಮ್ಗೆ ಎದುರುಗಡೆ ಚೈನಾ ಬಾರ್ಡರ್ ಕಾಣುತ್ತೆ. ಉಮ್ಲಿಂಗ್ಲಾ. ಅದು ಲಾಸ್ಟ್ ಬಾರ್ಡರ್ ನಮ್ಮ ಇಂಡಿಯಾದ ಬಾರ್ಡರ್ ಅಲ್ವಾ? ಒಂದು ಹಳ್ಳಿ ಮನೆಗಳಿದಾವ ಅಲ್ಲಿ? ಏನಿಲ್ಲ ಸರ್, ನಥಿಂಗ್. ಅಲ್ಲಿ ಏನು ಜೀವನ ಮಾಡಕ್ ಸಾಧ್ಯನೇ ಇಲ್ಲ ಅಲ್ಲಿ. ಒಂದೇ ಒಂದು ಕೆಫೆ ಇದೆ. ಅದು ಕೆಫೆನು ವರ್ಲ್ಡ್ ಹೈಯೆಸ್ಟ್ ಅಲ್ಲಿ ಅದೊಂದೇ ಇರೋದು ಇಡೀ ವರ್ಲ್ಡ್ಗೆನೆ. ಅದು ವರ್ಕ್ ಆಗುತ್ತೆ ಅಲ್ಲಿ? ಆಗುತ್ತೆ ಸರ್. ಅಲ್ಲಿ ಹೋದ್ಮೇಲೆ ಕಾಫಿ ಎಂತ ಕಾಫಿ ಕೊಟ್ಟಿದ್ರು ಅಂದ್ರೆ ಹೋಗಿದ್ ಸುಸ್ತೆಲ್ಲ ಹೊಟ್ಟೋಗಿತ್ತು, ಆ ತರ ಇತ್ತು ಕಾಫಿ. ಅದು ನೀವು ಹೊಡಿಬೇಕಾದ್ರೆ ಅಷ್ಟು ಗೊತ್ತಾಗಲ್ಲ. ಹೊಡಿತಾ ಕೈಯೆಲ್ಲ ಫ್ರೀಸ್ ಆಗಕ್ಕೆ ಶುರು ಆಗುತ್ತೆ. ಸೊ ಚಳಿ ಶುರು ಆಗುತ್ತೆ. ಸೊ ನಾವು ಜಾಕೆಟ್ ಮೇಲೆ ಜಾಕೆಟ್ ಹಾಕ್ಲೇಬೇಕು, ಗ್ಲೌಸ್ನು ಹಾಕ್ಲೇಬೇಕು. ಈ ಗ್ಲೌಸು ಜಾಕೆಟ್ ಎಲ್ಲ ಹಾಕೊಂಡು ಹೊಡಿತಾ ಇದ್ರೆ ಅದು ಇನ್ನೂ ವೆಯ್ಟ್ ಜಾಸ್ತಿ ಆಗುತ್ತೆ, ಹೊಡೆಯೋದು ಇನ್ನೂ ಕಷ್ಟ ಆಗುತ್ತೆ. ಲಾಸ್ಟ್ 10 ಕಿಲೋಮೀಟರ್ಸ್ ಯಾವ ತರ ಇತ್ತು ಅಂದ್ರೆ, ನೀವು ಈ ರೂಮಲ್ಲಿ ಈ ಎಡ್ಜಿಂದ ಆ ಎಡ್ಜ್ಗೆ 5 ಸ್ಟೆಪ್ 6 ಸ್ಟೆಪ್ ಇದೆಯಲ್ಲ ಸರ್, ನಮ್ಗೆ ಇಲ್ಲಿಂದ ಅಲ್ಲಿಗೆ 4 ಪೆಡ್ಲಾಗತ್ತೆ. ಅಷ್ಟು ಆಗ್ತಿರಲಿಲ್ಲ ನಮ್ಗೆ. 3 ಪೆಡ್ಲು ಮಾಡಿ ನಿಲ್ಲಿಸ್ಬಿಟ್ಟು ನೀರು ಕುಡಿದು ಉಸಿರು ಎಳ್ಕೊಂಡು ಪುನಃ ಹಾಗೆ ಇನ್ನೊಂದು 3 ಪೆಡ್ಲು ಮಾಡಬೇಕಿತ್ತು. ಅಷ್ಟು ಮಟ್ಟಿಗೆ ಆಕ್ಸಿಜನ್ ಇರಲಿಲ್ಲ ಸರ್ ಅಲ್ಲಿ. ದೇರ್ ಇಸ್ ನೋ ಆಕ್ಸಿಜನ್ ಅಟ್ ಆಲ್. ಅಂದ್ರೆ ಇಷ್ಟು ಸಮಸ್ಯೆ ಸಮಸ್ಯೆ ಅನ್ಸಲ್ಲ ಸರ್ ಅವಾಗ. ಮಾಡ್ಲೇಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ನಿಮ್ಗೆ ಅದು ಸಮಸ್ಯೆನೇ ಆಗಲ್ಲ. ಅಲ್ಲಿ ಬೈಕರ್ಸೇ ಜಾಸ್ತಿ ಸರ್ ಅಲ್ಲಿ, ತುಂಬಾ ಬೈಕರ್ಸ್ ಬರ್ತಾರೆ. ಬೈಕರ್ಸ್ ಏನು ಎಕ್ಸಿಲೇಟರ್ ಕೊಟ್ಟು ಹೊಡಕ್ತಾರದಾಗೆ ಅವ್ರಿಗೂ ಕಷ್ಟ ಇದೆ ಸರ್. ಅವರೆಲ್ಲ ಸುಮಾರು ಜನ ಡೆತ್ತು ಆಗಿದೆ ಲೋ ಆಕ್ಸಿಜನ್ ಆಗಿ. ನಾವು ಹೋದಾಗ ಒಂದಷ್ಟು ಔಟ್ಸೈಡ್ ಬೈಕರ್ಸ್ ನಮ್ಮಲ್ಲಿ ಲೋಕಲ್ ಬೈಕರ್ಸ್ ಎಲ್ಲ ಇದ್ರು. ಅವ್ರಗಳಿಗೆ ಶಾಕು ಸೈಕ್ಲಿಸ್ಟ್ಗಳು ಬರ್ತಾ ಇರೋದು. ಸೈಕ್ಲಿಸ್ಟ್ ಆ ರೋಡ್ಗೆ ಹೋಗೇ ಇಲ್ಲ ಅಲ್ಲಿ. ಸೊ ಸೈಕ್ಲಿಸ್ಟ್ ಬರ್ತಾ ಇರೋದು ಅವ್ರಿಗೆ ಶಾಕಿಂಗ್ ಆಗಿತ್ತು. ಅವ್ರಿಗೆ ಅವರೆಲ್ಲ ನಿಲ್ಸಿ ಸಲ್ಯೂಟ್ ಮಾಡೋಗಿದ್ರು. ಹ್ಯಾಟ್ಸ್ ಆಫ್ ಟು ಯು ಗೈಸ್, ಪ್ಲೀಸ್ ಗೋ ಹೆಡ್, ಡೋಂಟ್ ಸ್ಟಾಪ್, ಡೋಂಟ್ ಗಿವ್ ಅಪ್ ಅಂದ್ಬಿಟ್ಟು. ಅವ್ರ 3 ಲೈನ್ ನೀವು ಹೊಡೆದ್ಬಿಟ್ಟು ನಿಲ್ಲಿಸಿದಾಗ ಅವ್ರ ಕೂಕೋತಿದ್ರ, ಓ ಇಲ್ಲ ಅವರೆಲ್ಲ ಇದು ಪುಷ್ ಮಾಡ್ತಾ ಇದಾರೆ, ಸೊ ನಾವು ಹೊಡಿಬೇಕು. ಅದೊಂಥರ ಎಂಕರೇಜ್ಮೆಂಟ್, ಆ ಪ್ರೋತ್ಸಾಹ ಪ್ರತಿಯೊಬ್ಬ ಬೈಕರು ಸರ್. ಅಷ್ಟು ಜನ ಬೈಕರ್ಸು ಅಷ್ಟು ಬೈಕು ಸೈಕ್ಲಿಂಗು ಎರಡೇನಾ? ಕಾರಲ್ಲಿ ಬರ್ತಾರೆ ಸರ್, ವಿಸಿಟ್ ಮಾಡೋರು ಮಾಡ್ತಾರೆ. ಅವ್ರಗಳಿಗೆ ಆಕ್ಚುಲಿ ನಮ್ಗಿಂತ ಕಷ್ಟ ಅವ್ರಿಗೆ, ಯಾಕೆಂದ್ರೆ ಅಕ್ಲಮೈಡೈಸ್ ಆಗಿರಲ್ಲ. 1 ನಿಮಿಷನೂ ನಿಂತ್ಕೊಳಕ್ಕಾಗಲ್ಲ ಅವ್ರಿಗೆ. ಅಲ್ಲಿ ಸಬ್ಮಿಟ್ ಆದಾಗ 1 ನಿಮಿಷ ನಿಂತ್ಕೊಳಕ. ನಾವಲ್ಲಿ ನ್ಯಾಷನಲ್ ಅಂತ ಹೇಳಿದ್ವಿ ಸರ್, 90,000 ಅಡಿನಲ್ಲಿ. ದಟ್ಸ್ ಅ ಪ್ರೌಡ್ ಮೂಮೆಂಟ್. 2 ಜನನು ಕಂಪ್ಲೀಟ್ ಮಾಡಿದ್ವಿ ನಾವು. ಹೋಗಿದ್ದು 11 ಜನ ಏನೋ ಹೋಗಿದ್ವಿ. 11 ಜನ ಕಂಪ್ಲೀಟ್ ಮಾಡಿದ್ವಿ. ಇದಕ್ಕೆ ಥ್ಯಾಂಕ್ಸ್ ಟು ನಮ್ಮ ವಿನಯ್ ಸಿಂಗ್ ಸರ್. ನಮ್ಮ ಅಚೀವ್ಮೆಂಟ್ಗೆ ಮೇಜರ್ ಕಾರಣ ಅವರೇ. ಈಗ ಈ ಒಂದು ಮನಾಲಿ, ಲೇ, ಕಾರ್ದುಂಗ್ಲಾ ಮತ್ತೆ ಈ ಉಮ್ಲಿಂಗ್ಲಾ ಎರಡನ್ನೂ ಕೂಡ ಕಂಪ್ಲೀಟ್ ಆಯ್ತು ಸರ್. ಇದಾದ್ಮೇಲೆ ನಿಮ್ಗೆ ಸಣ್ಣ ಪುಟ್ಟದ ಲೆಕ್ಕನೇ ಇಲ್ವೇನೋ ಅಂತ ಕಾಣುತ್ತೆ ಅಲ್ವಾ? ಇನ್ನು ಯಾವ್ಯಾವ್ದನ್ನ ರೀಚ್ ಮಾಡಿದಿರಿ, ಎಲ್ಲೆಲ್ಲಿ ಹೋಗಿದಿರಿ ಅದನ್ನ ಹೇಳ್ಬೋದಾ? ಖಂಡಿತ ಸರ್. ಗೋವಾ ಸೈಕ್ಲಿಂಗ್ ಮಾಡಿದೀವಿ ಸರ್. ಶುರು ಆಗೋದು ಮೈಸೂರಿಂದಾನೆ. ಮೈಸೂರು ಟು ಗೋವಾ 600 ಕಿಲೋಮೀಟರ್ ಸರ್. ಎಷ್ಟು ದಿನ? ಅದನ್ನ ನನ್ನ ಮಗ ಸೊಸೆ ಜೊತೆ ಮಾಡಿದೆ ಸರ್. ಅವ್ರಿಗೂ ಆಸಕ್ತಿ ಇದೆಯಾ? ನನ್ನ ಸೊಸೆಗೆ ತುಂಬಾ ಇಂಟ್ರೆಸ್ಟ್ ಇದೆ. ಅನುಷಾ ಅನ್ಬಿಟ್ಟು, ಅವಳಿಗೆ ಸೈಕ್ಲಿಂಗ್ ಅಲ್ಲಿ ತುಂಬಾ ಇಂಟ್ರೆಸ್ಟ್. ಸೊ ಈಗ ಮಗು ಆಗಿದೆ ಅವಳಿಗೆ, ನಾನೀಗ ಅಜ್ಜಿ. ಸೊ ಈಗ ಸದ್ಯಕ್ಕೆ ನಿಲ್ಸಿದಾಳೆ. ಇನ್ನು ಈ ಗೋವಾವನ್ನ ರೀಚ್ ಮಾಡಿದ್ರಲ್ಲ, ಎಷ್ಟು ದಿನ ತಗೊಂಡ್ರಿ? 3.5 days ಸರ್. 3.5 ದಿನ. 3.5 ದಿನ ಅಂದ್ರೆ ಒಂದ್ ದಿನಕ್ಕೆ 100 ಕಿಲೋಮೀಟರ್ ಮೇಲೆ 175, 150, 180 ತರ ಕಂಟಿನ್ಯೂಸ್. ಅದೇನು ಸಮಸ್ಯೆ ಆಗಲ್ವಾ ಅಷ್ಟು? ಅಂದ್ರೆ ಸರ್ ಫಸ್ಟ್ ಮಧ್ಯಾಹ್ನ ಆದ್ಮೇಲೆ ಬಮ್ ನೋವಕ್ ಶುರು ಆಗುತ್ತೆ.
ಎರಡನೇ ದಿನಕ್ಕೆ ಅದೇನೂ ಆಗಲ್ಲ ಅನ್ಸಲ್ಲ, ಯೂಸ್ಟಿಟ್ ಆಗೋಗುತ್ತೆ, ಏನೋ ಅನ್ಸಲ್ಲ, ಹೊಡ್ಕೊಂಡು ಹೋಗೋದು ಅಷ್ಟೇನೆ. ಓಕೆ, ಗೋವಾ ನಂತರ ಇನ್ಯಾವುದು ಸರ್? ಇದೆಲ್ಲ ಪಶ್ಚಿಮ ಘಟ್ಟದ್ದು ಆಗುಂಬೆ, ಚಿಕ್ಕಮಂಗ್ಳೂರು, ಊಟಿ, ಮಡಿಕೇರಿ, ಊಟಿ, ಇವೆಲ್ಲ ಕಾಮನ್. ಚಿಕ್ಕ ಅನ್ಸ್ಬಿಟ್ಟಿದೆ ನಿಮ್ಗೆಲ್ಲ. ನಮ್ಗೆ ಯಾವಾಗ ಬೇಕೋ ಹೋಗೋದು ಸರ್. ಈಗ ಮೊನ್ನೆನೂ ಎಲ್ಲ ನೀರ್ ಬರ್ತಾ ಇತ್ತಲ್ಲ, ಸೊ ಶಿವನ ಸಮುದ್ರಕ್ಕೆ ಹೋಗಿದ್ವಿ. ಅದೊಂದು ಮನೆಯಿಂದ ಮನೆಗೆ ನಮ್ಗೆ 180 ಕಿಲೋಮೀಟರ್ ಆಯ್ತು. ಬೆಳಿಗ್ಗೆ 5 ಗಂಟೆಗೆ ಬಿಡ್ತೀವಿ ಸರ್, ಎಷ್ಟಾಗುತ್ತೆ ಅಷ್ಟು ಹೊಡೆದು ವಾಪಸ್. ಅಂದ್ರೆ ಈ ನೋಡೋದಾದ್ರೆ ಒಂದು ದಿನದಲ್ಲಿ ಆಲ್ಮೋಸ್ಟ್ ಎಲ್ಲಾನು ಕವರ್ ಮಾಡಿ ವಾಪಸ್ ಬರುವಂತ ಆ ಥರನೇ ಮಾಡ್ಕೊಳ್ಳೋದು ಸರ್. 200 ಕಿಲೋಮೀಟರ್ಸ್ ಆದರೆ ಮನೆಗೆ ವಾಪಸ್ ಬರೋ ಥರ ಮಾಡ್ಕೊತೀವಿ. ನಾವು 200 ಕಿಲೋಮೀಟರ್ ದಾಟ್ಬಿಟ್ರೆ ಎಲ್ಲಾದ್ರೂ ಸ್ಟೇ ಮಾಡ್ಕೊತೀವಿ. ಈಗ ಏನು ಸೈಕ್ಲಿಂಗ್ ಎಲ್ಲ ಮಾಡ್ತಾ ಇದ್ದೀರಲ್ಲ, ನಿಲ್ಸಿದ್ದೀರಾ? ನಡೀತಾ ಇದೆಯಾ? ನಡೀತಾ ಇದೆ ಸರ್, ಖಂಡಿತ ನಿಲ್ಸಲ್ಲ ಸರ್. ಬಾಡಿ ಎಷ್ಟು ವರ್ಷ ದೇವ್ರು ಎಷ್ಟೋ ವರ್ಷ ನನಗೆ ಇದನ್ನ ಶಕ್ತಿ ಕೊಡ್ತಾನೋ ಅಷ್ಟು ವರ್ಷನೂ ಮಾಡೋಣ ಅಂತ. ನೀವು ಆಗ್ಲೇ ಕೂಡ ಹೇಳಿದ್ರಿ, ನನಗೆ ರನ್ನಿಂಗ್ ಮಾಡ್ಬೇಕಾದ್ರೆ ಇಂಜುರಿ ಆಯ್ತು, ಅದಾದ್ಮೇಲೆ ಸ್ವಲ್ಪ ಡಿಪ್ರೆಷನ್ ಆಗ್ಬಿಟ್ಟು. ಖಂಡಿತ ಸರ್. ಅದಾದ ನಂತರ ಸೈಕ್ಲಿಂಗ್ ಡಿಪ್ರೆಷನ್ ನ ನಿಮ್ಮ ಒಂದು ಸ್ಫೂರ್ತಿನ ಉತ್ಸಾಹ ಮಾಡಿದೆ ಅಂತ ಅನ್ಸುತ್ತೆ. ಖಂಡಿತ ಸರ್, ಖಂಡಿತ ಸರ್. ನಾನು ಸ್ವಲ್ಪ ಎಲ್ಲಾದ್ರಲ್ಲೂ ಸ್ಪೀಡ್ ಜಾಸ್ತಿ, ನಮ್ಮಲ್ಲಿ ಬೈತಾ ಇರ್ತಾರೆ ಸ್ವಲ್ಪ ಸ್ಲೋ ಡೌನ್ ಆಗೋ ಅಂತ. ಸೊ ರನ್ನಿಂಗ್ ಯಾವಾಗ ನಿಲ್ಸಿದ್ವಿ ಅದು ಬಹಳ ಕಷ್ಟ ಆಯ್ತು ನಂಗೆ, ಅದು ಆಕ್ಸೆಪ್ಟ್ ಮಾಡ್ಕೊಳ್ಳೋದು. ಸೈಕ್ಲಿಂಗ್ ಬಂದ್ಮೇಲೆ ಈಗ ಬಹಳ ನೆಮ್ಮದಿಯಾಗಿದ್ದೀವಿ. ನಂಗೆ ಯಾವ ತರ ಬೇಕೋ ಹಂಗೆ ಎಂಜಾಯ್ ಮಾಡ್ಕೊಂಡು, ನಾವು ಮಾಡೋದಲ್ದೇನೆ ಬೇರೆಯವರು ಮಾಡ್ಲಿ ಅಂತ ಒಂದಷ್ಟು ಉತ್ತೇಜನ ಕೊಡುವಂತ ಕಾರ್ಯಕ್ರಮ ಮಾಡ್ತಿದೀವಿ ಅಲ್ವಾ? ಓಕೆ, ಸೈಕ್ಲಿಂಗ್, ಟ್ರೆಕ್ಕಿಂಗ್, ಮತ್ತೆ ಇನ್ನೇನ್ ಮಾಡ್ತೀರಿ? ರೈತ ಮಹಿಳೆ ನಾನು, ನನಗೆ ಅದೇ ಮೇಜರ್. ನನಗೆ ಇವತ್ತಿಗೂ ಮಾಡ್ತೀನಿ ಸರ್, ಅದು ನಂಗೆ ಬಹಳ ಇಷ್ಟ. ಓಕೆ, ಹಾಗೆ ಮುಂದುವರಿಸ್ತಾ ಇದ್ದೀರಿ. ಮತ್ತೆ ಇನ್ನೇನೇನು ಕನಸುಗಳಿಗೆ ಇಟ್ಕೊಂಡಿದ್ದೀರಿ ಸೈಕ್ಲಿಂಗ್ ಅಲ್ಲಿ? ಇಲ್ಲ ಸರ್, ಅದೇ ಸೈಕ್ಲಿಂಗ್ಗಳು ಮಾಡಬೇಕು ಅಂತ ಆಸೆ ಇದೆ. ನಮ್ಮ ಇಂಡಿಯಾದಲ್ಲಾದ್ರೆ ಇಂಡಿಯಾದಲ್ಲಿ, ಅಥವಾ ಇನ್ ಕೇಸ್ ಏನಾದರೂ ನಮ್ಗೆ ಟೈಮ್ ಪರ್ಮಿಟ್ ಆದ್ರೆ ಮಾಡಿದ್ರೆ, ಎಲ್ಲ ಸಪೋರ್ಟ್ ಕೊಟ್ರೆ ಔಟ್ ಆಫ್ ಕಂಟ್ರಿನೂ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಔಟ್ ಆಫ್ ಕಂಟ್ರಿ ಅಂದ್ರೆ ಯಾವ್ದನ್ನು ಯೋಚನೆ ಮಾಡ್ತಾ ಇದ್ದೀರಿ? ಯಾವ್ದು ತಲೆಯಲ್ಲಿದೆ ಇಂಥದನ್ನ? ಸದ್ಯಕ್ಕೇನು ಇಟ್ಕೊಂಡಿಲ್ಲ ಸರ್. ಎಲ್ಲರೂ ಒಪ್ಕೊಂಡ್ರೆ ಮಾಡಿದ್ರೆ, ಇಂಥ ಕಡೆ ಅಂತ ಮಾಡಿದ್ರೆ ಹೋಗೋಣ ಅಂತ. ಒಟ್ನಲ್ಲಿ ಯಾವ್ದಕ್ಕೂ ರೆಡಿ ಇದ್ದೀರಿ? ನಿಮ್ ಕಡೆಯಿಂದ ನೋ ಅಬ್ಜೆಕ್ಷನ್ ಆಗಲ್ಲ ಸರ್. ನಮ್ಮ ಮನೆಯಲ್ಲೂ ಈಗ ನನಗೆ ಈ ತರ ಕೇಳಿ ಅವ್ರೀಗ ನೋ ಅನ್ನೋದೇ ಬಿಟ್ಬಿಟ್ಟಿದ್ದಾರೆ. ನೀವು ನೋ ಅಂದ್ರೆ ಎಸ್ ಅನ್ಬೇಕಲ್ಲ ನಿಮ್ಗೆ, ನೀವು ಅದು ರೀಚ್ ಮಾಡ್ಲೇಬೇಕಲ್ಲ. ಓಕೆ, ಆ ನಿಟ್ಟಿನಲ್ಲಿ ನಿಮ್ಮ ಒಂದು ಚಂಡೀಗಢ ಟು ಲಾಹೋರ್ದು ಸೈಕ್ಲಿಂಗ್ ಪ್ಲಾನ್ ಇತ್ತು ಸರ್. ಅದನ್ನು ಮಾಡಿದ್ವಿ, ವಾಘಾ ಬಾರ್ಡರ್ ತನಕ ಮಾಡಿದ್ವಿ. ಅದು ಆಕ್ಚುಲಿ ತುಂಬಾ ಚೆನ್ನಾಗಿತ್ತು ಸರ್. ಚಂಡೀಗಢದ್ದು ಪೊಲೀಸ್ ಪ್ರೊಟೆಕ್ಷನ್ ಅಲ್ಲಿ ಮಾಡಿದ್ದು. ಅವ್ರು ಎಷ್ಟು ಸ್ವಲ್ಪ ಏನೋ ಗಲಾಟೆ ಆಗೋಯ್ತು ನಾವು ಹೋಗೋ ಟೈಮ್ಗೆ. ಅವರು ಆಲ್ ಓವರ್ ಇಂಡಿಯಾದಿಂದ ನಾವೊಂದು 24 ಜನ ಏನೋ ಸೆಲೆಕ್ಟ್ ಮಾಡಿ ಸೈಕ್ಲಿಂಗ್ ಮಾಡಿದ್ದು, ಏನೋ ಪೀಸ್ ಫಾರ್ ಸೈಕ್ಲಿಂಗ್ ಅಂದ್ಬಿಟ್ಟು ಎಲ್ಲ ಮಾಡ್ಕೊಂಡಿದ್ವಿ. ತುಂಬಾ ಚೆನ್ನಾಗಿ ನಮ್ಗೆ ಎಂಕರೇಜ್ ಮಾಡಿದ್ರು ಸರ್ ಅವರು. ಅದೊಂದು ಅನ್ಫರ್ಗೆಟಬಲ್ ಮೆಮೊರೇಬಲ್ ಸೈಕ್ಲಿಂಗ್. ಅದು ಲಾಹೋರ್ ತನಕ ತಲುಪಲಿಕ್ಕೆ ಆಗಲಿಲ್ಲ. ವಾಘಾ ಬಾರ್ಡರ್ ತನಕ. ಅದು ನಮ್ಮ ಮೈಸೂರಲ್ಲಿ ಮ್ಯಾಕ್ ಅನ್ಬಿಟ್ಟು ಮೈಸೂರು ಅಥ್ಲೆಟಿಕ್ ಕ್ಲಬ್ ಅಂತ ಒಂದು ಗ್ರೂಪ್ ಇದೆ, ಆ ಗ್ರೂಪ್ ಇಂದ ಆರ್ಗನೈಸ್ ಮಾಡಿದ್ರು ಅದನ್ನ. ಮೇಡಮ್, ಈಗ ನಿಮ್ಮ ಮಾತುಗಳನ್ನ ಬಹಳಷ್ಟು ನಮ್ಮ ಹೆಣ್ಮಕ್ಳು ಕೇಳ್ತಾ ಇರ್ತಾರೆ. ಈಗ ಸೈಕ್ಲಿಂಗ್ ಅಂತಲ್ಲ, ಹೆಣ್ಮಕ್ಳಿಗೆ ಮನೆ, ಸಂಸಾರ, ಕುಟುಂಬ ಮೊದಲು ಅದೇ ಮುಖ್ಯ ಆಗುತ್ತೆ. ಖಂಡಿತ ಸರ್. ಅದಾದ ನಂತರ ತಮ್ಮ ಪ್ಯಾಷನ್ ಏನಿದೆ ಅದು. ಹೌದು ಸರ್. ಬಹಳಷ್ಟು ಜನಕ್ಕೆ ಪ್ಯಾಷನ್ ಇರುತ್ತೆ, ನಾಟ್ ಈವನ್ ಸೈಕ್ಲಿಂಗ್ ಅಂತಲ್ಲ. ಹೌದೌದು. ಬೇರೆ ಆಕ್ಟಿವಿಟೀಸ್ಗಳಲ್ಲೂ, ಸ್ಪೋರ್ಟ್ಸ್ ಬಿಟ್ಟು ಬೇರೆ ಏನೋ ಇರುತ್ತೆ. ಹೌದು. ಅದನ್ನ ಮಾಡಬೇಕು ಅಂತಂದಾಗ ಫ್ಯಾಮಿಲಿ ಸಪೋರ್ಟ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆ ಪ್ಯಾಷನ್ ಇದ್ದ ಮಾಡಬೇಕು ಅಂತ ಮಹಿಳೆಯರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಏನ್ ಗೊತ್ತಾ ಸರ್, ನಮ್ಮನ್ನ ಈಗ ಮರ ಹತ್ತವ್ರಿಗೆ, ನಾವು ಹತ್ತುತ್ತಾ ಇರೋರಿಗೆ ಒಂದು ಸ್ವಲ್ಪ ಪುಷ್ ಮಾಡಿ ಸಪೋರ್ಟ್ ಮಾಡಿದ್ರೆ ಆಗ ಮರ ಹತ್ತುತ್ತಾರೆ. ಹತ್ತದೇನೆ ನಾನು ಮರ ಹತ್ಸಿ ಅಂದ್ರೆ ಯಾರು ಹತ್ಸಕ್ಕಾಗಲ್ಲ. ಚೆನ್ನಾಗಿ ಹೇಳಿದ್ರಿ ಅಲ್ವಾ ಸರ್? ಅದು ರಿಯಾಲಿಟಿ. ನಮ್ಮ ಆಸೆ ಇದೆ, ನಾವು ಬಾಯಲ್ಲಿ ಹೇಳ್ಬೇಕು. ನಮ್ಮ ಆಸೆ ಬಾಯಲ್ಲಿ ಹೇಳದೆ ಇದ್ರೆ ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ ನಮ್ಗೆ ಆಸೆ ಇದೆ ಅಂತ? ನಮ್ಮ ಪ್ಯಾಷನ್ ಇದೆ, ಪ್ಯಾಷನ್ನ ನಾವು ಕಾರ್ಯರೂಪಕ್ಕೆ ತರಬೇಕು ಅಂದಾಗ ನಾವೇ ಮುನ್ನುಗ್ಬೇಕೆ ಹೊರತು ನಮ್ಮ ಮನೆಯವ್ರನ್ನ ಕಾಯ್ಕೊಂಡು ನಮ್ಮ ಮನೆಯವ್ರು ಮುನ್ನುಗ್ಗಿಸ್ಲಿ, ನಮ್ಮ ಮನೆಯವ್ರಿಗೆ ಸಪೋರ್ಟ್ ಮಾಡಲಿ ಹಂಗೆ ಕಾಯೋದು ಅದು ಮೂರ್ಖತನ ಸರ್. ನಮ್ಗಿಷ್ಟ ಇದೆಯಾ, ನಾವು ಮಾಡಬೇಕು. ನಾವು ಮಾಡೋದಕ್ಕೆ ಅವ್ರನ್ನ ನಾವು ಪರ್ಮಿಷನ್ ಕೇಳೋಣ. ಪರ್ಮಿಷನ್ ಕೇಳೋದು ಅದು ನಮಗೆ ಹೆಣ್ಮಕ್ಳು ಕಲಿಸ್ಬಿಟ್ಟಿದ್ದಾರೆ. ನಮ್ಮ ತಂದೆ ಹುಟ್ಟಿದಾಗಿಂದ ಬಂದ್ಬಿಟ್ಟಿದೆ, ನಮ್ಮ ಏನು ಸಂಪ್ರದಾಯನೇ ಹಂಗಿದೆ, ಅದು ಏನು ಮಾಡೋಕ್ಕಾಗಲ್ಲ. ಕೇಳಬೇಕು, ಒಂದಷ್ಟು ರಿಕ್ವೆಸ್ಟು ಮಾಡಬೇಕು, ಇನ್ನೊಂದಷ್ಟು ನಾವು ಮುನ್ನುಗ್ಬೇಕು ಸರ್. ವಿ ಹ್ಯಾವ್ ಟು ಪುಷ್ ಅವರ್ ಸೆಲ್ಫ್. ನಾವು ಯಾವಾಗ ಇಲ್ಲ ನನ್ನ ಕೈಲಿ ಆಗುತ್ತೆ, ನಾನು ಇದನ್ನ ಮಾಡ್ತೀನಿ, ನಾನು ಮಾಡೋದಕ್ಕೆ ನೀವು ಸಪೋರ್ಟ್ ಮಾಡಿ ಅಂತ ಮನೆಯವ್ರು ಕೇಳಿದ್ರೆ ಮನೆಯವ್ರು ಯಾರು ಬೇಡ ಅಂತ ಅನ್ನಲ್ಲ. ಬಟ್ ಪ್ರಾಬ್ಲಮ್ ನಮ್ಮ ಲೇಡೀಸ್ ಏನಪ್ಪ ಅಂದರೆ ಕೇಳೋಕ್ಕಿಂತ ಮುಂಚೆನೇ ಇವರೇ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ, ನಾವು ಅವರೊಪ್ಪಲ್ಲ, ನಮ್ಮ ಮನೆಯಲ್ಲಿ ಇವರೊಪ್ಪಲ್ಲ ಅಂತ. ಸರ್, ನಮ್ಮ ಮನೆಯಲ್ಲಿ ಜಾಯಿಂಟ್ ಫ್ಯಾಮಿಲಿ, ನಮ್ಮ ಮದುವೆಗೆ ಬಂದಿದ್ದು ಜಾಯಿಂಟ್ ಫ್ಯಾಮಿಲಿ. ನಾವು 16 ಜನ 17 ಜನ ಇದ್ದದ್ದು, ಕೆಲಸದವರು 4-5 ಜನ. ಅಷ್ಟು ಜನಕ್ಕೂ ನಾವು ಅಡುಗೆಯವ್ರನ್ನೇ ಇಟ್ಕೊಂಡಿರಲಿಲ್ಲ, ನಾವೇ ಅಡುಗೆ ಮಾಡ್ತಿದ್ದದ್ದು.
ಬೆಳಿಗ್ಗೆ 5 ಗಂಟೆಗೆ ಎದ್ದು ಹೊರಗಡೆ ನಾನು ರನ್ನಿಂಗ್ ಎಲ್ಲ ಮುಗಿಸ್ಕೊಂಡು 6:30 ಅಷ್ಟರಲ್ಲಿ ಮನೆಗೆ ಬರಬೇಕಿತ್ತು. ಮನೆಗೆ ಬಂದು ಸೀದಾ ಕೈ ತೊಳೆದು ಅಡುಗೆ ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ರೆಡಿ ಮಾಡಿ, ಮಕ್ಕಳು ಸ್ಕೂಲಿಗೆ ಕಳಿಸಿ, ದೊಡ್ಡವ್ರಿಗೆ ಎಲ್ಲ ಬ್ರೇಕ್ಫಾಸ್ಟ್ ರೆಡಿ ಮಾಡಿ, ಅಡುಗೆ ರೆಡಿ ಮಾಡಿ, ನಾವು ತಿಂಡಿ ತಿನ್ನೋಷ್ಟೊಳಗೆ 12 o'clock ಆಗೋದು. ಸೊ ಅಷ್ಟೆಲ್ಲ ಕಷ್ಟ ಇದ್ರೂ ನಾವೇನು ಬಿಟ್ಟಿರಲಿಲ್ಲ ಸರ್. ಓಕೆ, ಯಾವುದನ್ನು ಬಿಡಲಿಲ್ಲ. ಬೆಳಗ್ಗೆ ವರ್ಕೌಟ್ ಮಾಡೋದು ಬಿಡಲಿಲ್ಲ, ಸಂಜೆ ಯೋಗ ಮಾಡೋದು ಬಿಡಲಿಲ್ಲ. ಮಧ್ಯ ನಮ್ಮ ಫ್ಯಾಮಿಲಿದು ಏನಿದೆಯೋ ಎಲ್ಲ ಮದುವೆ ಫಂಕ್ಷನ್ಸು ಎನಿಥಿಂಗ್ ಅವ್ರನ್ನ ಕರ್ಕೊಂಡು ಹೋಗೋದು, ಪಾರ್ಟಿ ಹೋಗೋದು, ಹೊರ್ಗಡೆ ಇನ್ನೇನಾದರೂ ರಜಾ ದಿನಗಳು ಕಳಿಬೇಕಾ ಮಾಡೋದು ಎಲ್ಲನೂ ಮಾಡ್ತೀವಿ. ಏನಪ್ಪ ಅಂದರೆ ಇದನ್ನ ಮಾಡ್ತೀವಿ ಅಂತ ಮನೆಯವ್ರನ್ನ ಬಿಡಬಾರ್ದು, ಮನೆಯವರು ಮಾಡಲ್ಲ ಬಿಡಲ್ಲ ಅಂತ ಅವ್ರ ಬ್ಲೇಮ್ ಮಾಡಿಕೊಂಡು ನಮ್ಮ ಪ್ಯಾಷನ್ನ ಬಿಡಬಾರ್ದು. ಬಹಳ ಅದ್ಭುತವಾದ ಮಾತುಗಳು ಮೇಡಮ್. ನಮ್ಮ ಕರ್ತವ್ಯನ ಮಾಡಬೇಕು, ಖಂಡಿತ ನಮ್ಮ ಪ್ಯಾಷನ್ನ ಜೊತೆಗೆ ಇಟ್ಕೊಳ್ಳೇಬೇಕು ಅಲ್ವಾ? ಅದು ಜೀವಂತಿಕೆ ಅದೇನೆ ಅನ್ಸುತ್ತೆ ಅಲ್ವಾ ಸರ್? ನಮ್ಗೆ ಇರೋದೇ ಒಂದೇ ಒಂದು ಲೈಫ್ ಅಲ್ವಾ ಸರ್? ಇವತ್ತಿರ್ತೀವೋ ನಾಳೆ ಇರ್ತೀವೋ ಗೊತ್ತಿಲ್ಲ, ಮುಂದಿನ ಜನ್ಮ ನಮ್ಗೆ ಸಿಗುತ್ತೋ ಅದೂ ಗೊತ್ತಿಲ್ಲ. ಅಟ್ಲೀಸ್ಟ್ ಈ ಜನ್ಮದಲ್ಲಿ ಒಂದು 4 ಜನ ಮಾಡಿರೋದು ಬೇಷ್ ಅಂತ ಒಬ್ರು ಬೆಂತಟ್ಟಂಗೆ ಬಾಳ್ಬೇಕು ಅಂತ ನನ್ನ ಆಸೆ. ರಿಗ್ರೆಟ್ ಇರಬಾರ್ದು ಸರ್. ಅಯ್ಯೋ ನಾ ಅದ್ ಮಾಡ್ಲಿಲ್ವಲ್ಲ, ಹೌದು ಅದು ಮಾಡ್ಬೇಕಿತ್ತಲ್ಲ, ರಿಗ್ರೆಟ್ ಇರಬಾರ್ದು. ಖಂಡಿತ ಕರ್ತವ್ಯಗಳನ್ನ ನಾವು ಮಾಡ್ಕೊಂಡು ಬಿಡಕೂಡ್ದು ಸರ್. ಅದನ್ನ ಅವ್ರ ಹತ್ರ ಬೆರಳು ತೋರಿಸ್ಕೋಬಹುದು ನಾವು. ಅದನ್ನು ಮಾಡ್ಬೇಕು. ಫ್ಯಾಮಿಲಿ ಫಸ್ಟ್ ಇಂಪಾರ್ಟೆಂಟ್. ಫ್ಯಾಮಿಲಿಗೆ ಏನ್ ಮಾಡ್ಬೇಕು ಅದನ್ನ ಮಾಡಿ ನಮ್ದು ಪ್ಯಾಷನ್ ನಾವು ಮಾಡ್ಕೋಬೇಕು, ಪ್ಯಾಷನ್ ಕಂಪ್ಲೀಟ್ ಮಾಡ್ಬೇಕು, ಕಂಟಿನ್ಯೂ ಮಾಡ್ಬೇಕು ಅಂತ ಹೇಳಿದ್ರಿ. ಬಹಳ ಸಂತೋಷ ಮೇಡಮ್. ಹಾಗೆ ಈಗ ಸೈಕ್ಲಿಂಗ್ ಬಗ್ಗೆ ಮಾತಾಡ್ತಾ ಒಂದು ಅನುಮಾನ ನನಗೆ. ಈ ಸೈಕ್ಲಿಂಗ್ ಅಂತಂದಾಗ ಏನ್ ಮಾಮೂಲಿ ಸೈಕಲ್ ಹೊಡಿಬೋದಾ? ಆಗಲ್ಲ, ಅದು ಸ್ವಲ್ಪ ಕಾಸ್ಟ್ಲಿನೇ ಅಲ್ವಾ? ಈ ಸಾಹಸ ಕ್ರೀಡೆಗಳೆಲ್ಲ ಸ್ವಲ್ಪ ಕಾಸ್ಟ್ಲಿನೇ. ಯಾಕೆಂದ್ರೆ ಸೈಕ್ಲಿಂಗ್ ಸ್ವಲ್ಪ ಕಾಸ್ಟ್ಲಿನೇ ಸರ್. ಸೈಕ್ಲಿಂಗ್ ಈ ರನ್ನಿಂಗ್ ಅಂತ ಹೇಳಿದ್ರೆ ನೀವು ಆರಾಮಾಗಿ ಓಡ್ಬಿಡ್ಬೋದು ಎಲ್ಲಿ ಬೇಕಾದ್ರೂ. ಅದಕ್ಕೆ ಕಾಸು ಬೇಕಾಗಿಲ್ಲ, ಒಂದು ಶೂಗ್ ಒಂದ್ ಸ್ವಲ್ಪ ದುಡ್ಡು ಕೊಟ್ರೆ ಸಾಕು ಸರ್, ಆರಾಮಾಗಿ ಓಡ್ಬಿಡ್ಬೋದಲ್ವಾ? ಸೈಕ್ಲಿಂಗ್ ಅಂತಂದಾಗ ಅದಕ್ಕೆ ಆದಂತಹ ಬಟ್ಟೆಗಳು, ಅದಕ್ಕೆ ಆದಂತಹ ಎಕ್ವಿಪ್ಮೆಂಟ್ಸ್ ಬೇಕು, ಸೇಫ್ಟಿ ಮುಖ್ಯ ಆಗುತ್ತೆ. ಅದು ಹಾಗೆ ಸೈಕಲ್, ಮಾಮೂಲಿ ಸೈಕಲ್ ಹೊಡ್ಲಿಕ್ಕೆ ಆಗಲ್ಲ, ಅದಕ್ಕೆ ಆದಂತಹ ಸೈಕಲ್ ಇರುತ್ತೆ. ಸ್ವಲ್ಪ ಕಾಸ್ಟ್ಲಿ ಅಲ್ವಾ? ಖಂಡಿತ ಕಾಸ್ಟ್ಲಿ ಸರ್. ಅದನ್ನು ಹೇಳ್ಬಿಡಿ ನಮ್ಮ ಕೇಳಗರಿಗೆ ಸ್ವಲ್ಪ ಯಾವ ರೀತಿ. ಇಲ್ಲ ಸರ್, ಅಂದ್ರೆ 50,000ಕ್ಕೂ 40,000ಕ್ಕೂ ಸಿಗುತ್ತೆ, ಅದ್ರಲ್ಲೂ ಹೊಡಿಬಹುದು. ಅಂದ್ರೆ ನಮ್ಮ ಮೈಂಡ್ ಸೆಟ್ ಮೇಲೆ ಸರ್. ಇನ್ನೊಂದು ಮೈಂಡ್ ಸೆಟ್ ಅಂದ್ರೆ ನಮ್ ಕೇಳಗರು ಕೇಳ್ತಾ ಇರ್ತಾರೆ, ಇಂಥವೆಲ್ಲ ಹೊಡಿಬೇಕು ಅಂದ್ರೆ ಲಕ್ಷಾಂತರ ರೂಪಾಯಿ ಸೈಕಲ್ ಬೇಕು, ಮಾಮೂಲಿ ಸೈಕಲ್ ಹೊಡಿಯಕ್ಕಾಗಲ್ಲ ಅನ್ನೋ ಕಲ್ಪನೆ. ಕಲ್ಪನೆಗಳನ್ನ ಯೋಚನೆ ಮಾಡೋದು. ಮನಾಲಿಲಿ ಸೈಕ್ಲಿಂಗ್ ಎಲ್ಲ ಮಾಡಿದ್ವಲ್ಲ, ಅದು ನಾವ್ ಇಲ್ಲಿ ಹೊಡಿತೀವಲ್ಲ ಸರ್, ಆ ಬೈಕ್ ಎಲ್ಲ ಆಗಲ್ಲ, ಕಾಸ್ಟ್ಲಿ ಬೈಕ್ ಎಲ್ಲ ಆಗಲ್ಲ ಸರ್ ಅಲ್ಲಿಗೆ. ಅದಕ್ಕೆ 30-40 ಸಾವಿರ ಬೈಕೆ ಸಾಕು. ಯಾಕೆಂದ್ರೆ ಗ್ರಿಪ್ ಇರೋ ಟೈರೇ ಬೇಕು, ಸ್ಟಡಿನೆಸ್ ಇರಬೇಕು, ಆ ತರದ್ದೇ ಆಗ್ಬೇಕು ಅದಕ್ಕೆ. ಇಲ್ಲಿ ನಾವು ಹೊಡೆಯೋ ಸೈಕಲ್ಗಳೆಲ್ಲ ಕಾರ್ಬನ್ ಫ್ರೇಮ್. ಅದೇನಾದ್ರು ಒಂದು ಸಲ ಬರೀ ಒಂದು ಗೋಡೆ ಟಚ್ ಆದ್ರೂ ಅದು ಫ್ರೇಮ್ ಹೋದಂಗೆ, ಅದು ಅಷ್ಟು ಡೆಲಿಕೇಟ್ ಅವೆಲ್ಲ. ಅದೇನಪ್ಪ ಅಂದ್ರೆ ಸುಮ್ನೆ ರೋಡಲ್ಲಿ ಚೆನ್ನಾಗಿರೋ ರೋಡಲ್ಲಿ ಹೋಗ್ಬೇಕು ಬರಬೇಕು. ಅಂದ್ರೆ ನೀವು ಡಿಸ್ಟೆನ್ಸ್ ಕವರ್ ಮಾಡೋದಕ್ಕೆ ಒಂದ್ ದಿನದಲ್ಲಿ 200-300 ಕಿಲೋಮೀಟರ್ ಮಾಡ್ತೀನಿ ಅಂದಾಗ ಈ ತರ ಹೈಯರ್ ಎಂಡ್ 2 ಲಕ್ಷ 3 ಲಕ್ಷ 1 ಲಕ್ಷ ಆ ತರ ಕೊಟ್ಟು ನೀವು ಸೈಕಲ್ ತಗೋಬಹುದು. ಅದರ್ವೈಸ್ ನೀವು ಯಾವ ರೋಡ್ಗಾದ್ರೂ ಬಿದ್ರು ಎದ್ರು ಏನೂ ಆಗಲ್ಲ, ನಾವು ಹೊಡ್ಕೊಂತೀನಿ ಅಂದ್ರೆ 30,000-50 ಸಾವಿರ ಸೈಕಲ್ ಸಾಕು ಸರ್. ಸಾಕು, ಖಂಡಿತ ಸಾಕು ಅಲ್ವಾ? ನಿಮ್ ಮಾತು ಕೇಳಿದ್ಮೇಲೆ ಕೂಡ ಕಾಸ್ಟ್ಲಿ ಇಲ್ಲ, ಹೊಡಿಬಹುದು ಸರ್, ಖಂಡಿತ ಹೊಡಿಬಹುದು. ನಮ್ಮ ಹತ್ರನೂ ಅದೇ ಇರೋದು ಸರ್. ನಾವೀಗ ಹಳ್ಳಿ ರೋಡ್ಗಳಿಗೆ, ಫಾರೆಸ್ಟ್ ರೂಟ್ ರೋಡ್ಗಳಿಗೆ ಅಂತದಕ್ಕೆಲ್ಲ ಹೋಗ್ಬೇಕು ಅಂದ್ರೆ, ಈ ಮನಾಲಿಲಿ ಸೈಕ್ಲಿಂಗ್ ಹೋಗ್ಬೇಕು ಅಂದ್ರೆ ನಮ್ಮ ಹತ್ರ ಇರೋದು 50,000-60,000 ಸೈಕಲ್, ಅದನ್ನೇ ತಗೊಂಡು ಹೋಗೋದು ಸರ್ ನಾವು. ಆಮೇಲೆ ಸೇಫ್ಟಿ ಮೆಷರ್ ಅದು ಕೂಡ ಮುಖ್ಯ, ಖಂಡಿತ ಬೇಕು ಸರ್. ಹೆಲ್ಮೆಟ್ ಇಲ್ಲದೆ ಆಗದೇ ಇಲ್ಲ. ಹೆಲ್ಮೆಟ್ ಬೇಕು. ಮತ್ತೆ ಈಗ ಸೈಕಲ್ ತಗೋಬಿಟ್ಟು ಹೊಡಿತೀನಿ ಅಂತ ಆಗಲ್ಲ ಸರ್. ಪ್ರಾಕ್ಟೀಸ್ ಬೇಕು, ಸೇಫ್ಟಿ ಮೆಷರ್ ಬೇಕು. ಅದು ಹೇಳ್ಬಿಡಿ, ಸೇಫ್ಟಿ ಮೆಷರ್ಸ್ ಏನೇನ್ ಬೇಕು ಅಂತ. ಸೇಫ್ಟಿ ಮೆಷರ್ ಮೇನ್ ಹೆಲ್ಮೆಟ್ ಬೇಕು. ಎಲ್ಲದಕ್ಕಿಂತ ಅವೇರ್ನೆಸ್. ನಮ್ಮಲ್ಲಿ ಯಾರಿಗೂ ರೋಡ್ ಸೆನ್ಸ್ ಸ್ವಲ್ಪ ಕಷ್ಟ. ಅದು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಬೇಕು ಸರ್, ಖಂಡಿತ ಮಾಡಬೇಕು. ಸೈಕಲ್ ಓಡಿಸೋರಿಗೆ, ನಡ್ಕೊಂಡು ಹೋಗೋರಿಗೆ ಮೊದಲು ದಾರಿ ಕೊಡಬೇಕು ಸರ್, ಖಂಡಿತ ಕೊಡಬೇಕು. ಯಾಕೆ ಅಂತಂದ್ರೆ ಅದು ಮುಖ್ಯ. ಟ್ರಾಫಿಕ್ ಸೆನ್ಸ್, ಅವೇರ್ನೆಸ್ ಬಹಳ ಚೆನ್ನಾಗಿದೆ. ಅವೇರ್ನೆಸ್ ಇದ್ದಷ್ಟು ಸೇಫ್ಟಿ ಮುಖ್ಯ ಅಲ್ವಾ? ನಾವು ಹೆಂಗೆ ಅಂದ್ರೆ ಮುಂದ್ಗಡೆ ನೋಡಂಗಿಲ್ಲ ಸರ್, ರೋಡ್ ನೋಡೋ ಜೊತೆಗೆ ಅಕ್ಕಪಕ್ಕ ಯಾರು ಬರ್ತಾ ಇದಾರೆ ನೋಡ್ಕೊಂಡು ಓಡಿಸ್ಬೇಕು. ಅದರ್ವೈಸ್ ನೀವು ಮನೆಗೆ ಹೋಗಲ್ಲ. ಅದನ್ನ ನಾವು ಸೇಫ್ ಮಾಡ್ಕೊಂಡು ಹೊಡಿಬೇಕು. ಓಕೆ, ಸೇಫ್ಟಿ ಬಹಳ ಮುಖ್ಯ ಆಗುತ್ತೆ ಈ ಒಂದು ಸೈಕ್ಲಿಂಗ್ ಅಲ್ಲಿ. ಬಹಳ ಸಂತೋಷ ಮೇಡಮ್, ಇಷ್ಟೊತ್ತು ಮೈಸೂರು ಆಕಾಶವಾಣಿಗೆ ಬಂದು ಸೈಕ್ಲಿಂಗ್ ಬಗ್ಗೆ ಮಾಹಿತಿ ಮಾಡಿದ್ರಿ. ನೀವು ಎಷ್ಟು ಸೈಕ್ಲಿಂಗ್ ಮಾಡಿದಿರಿ, ಅದ್ರ ಬಗ್ಗೆ ಇನ್ನೂ ಬಹಳಷ್ಟು ಕನಸುಗಳನ್ನ ಇಟ್ಕೊಂಡಿದ್ದಾರೆ, ಕನಸುಗಳೆಲ್ಲ ಈಡೇರಲಿ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದು ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್, ನಿಮಗೂ ಆಕಾಶವಾಣಿಯವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇದುವರೆಗೂ ಸಾಧನಾ ಶಿಖರ ಕಾರ್ಯಕ್ರಮದಲ್ಲಿ ಹವ್ಯಾಸಿ ಸೈಕ್ಲಿಸ್ಟ್ ವೀಣಾ ಅಶೋಕ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ದಿಗ್ವಿಜಯ್ ಬಿ. ಇದು ಇಂದಿನ ಮಹಿಳಾ ರಂಗ.
ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.